सोऽसावतभ्रकरुणो भगवान् विवृद्ध प्रेमस्मितेन नयनाम्बुरुहं विजृम्भन् उत्थाय विश्वविजयाय मनो विषादम् माध्वागिरापनयतात् पुरुषः पुराणः शीर्यत्ररूपिण्युर्गाय पादयोः करोति मानं बहुधा विभूतिभिः प्रेङ्कष्ठितायाः कुसुमाकरानुगैः विगीयमाना प्रियकर्म गायति देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानित्युरुदेहगीतः संसार आधावति कालतन्त्रः विश्वानुभावमखिलश्रुतिसारमेकम् अध्यात्मदीपमतितीर्षतां तमोन्धम् संसारिणां करुणयाः पुराणगुह्यम् तं व्याससूनुमुपयामि गुरुं मुनीनाम् अथानगाङ्ग्र्योस्तव कीर्तितीर्थयोः अन्तर्बहिस्नानविभूतपाप्मनां भूतेष्वनुक्रोशसुतत्वशीलिनां स्यात्सङ्गमोऽनुग्रहयेशनस्तव निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। ಶ್ರೀಗುರುಭ್ಯೋ ನಮಃ. 48 ದಿನಗಳ ಕಾಲ ನಡೆಯಬೇಕಾದಂಥ ಭಾಗವತದ ಮಂಡಲ ಸೇವಾ ಆ ಕಾರ್ಯಕ್ರಮದಲ್ಲಿ ಇವತ್ತು 4ನೇ ದಿವಸ. ಈಗಾಗಲೇ ಕಳೆದ ದಿವಸ 3ನೇ ಸ್ಕಂಧ ಪ್ರಾರಂಭ ಕಂಡಿದೆ. ಅದರಲ್ಲಿ ನಾವಿವತ್ತು 9ನೇ ಅಧ್ಯಾಯವನ್ನು ನೋಡೋಣ. ಕಳೆದ ದಿವಸ 6 ಅಧ್ಯಾಯಗಳವರೆಗೆ ನೋಡಿದ್ವಿ. ಆದರೆ ಅಲ್ಲಿರುವಂಥ ಪ್ರತಿಯೊಂದು ವಿಷಯವನ್ನು ನಾವು ನೋಡಬೇಕಾದ್ದೇನಿಲ್ಲ. ಅದಕ್ಕಾಗಿ ಕೆಲವು ಅಲ್ಲಿ ಬಂದಿರುವಂಥ ಬೇರೆ ವಿಚಾರಗಳನ್ನು 9ನೇ ಅಧ್ಯಾಯದಲ್ಲಿ ಬಂದಿರುವಂಥ ವಿಚಾರಗಳನ್ನು ನೋಡೋಣ. ಭಾಗವತ ನಮ್ಮವರೆಗೆ ಬಂದಿದೆ. ನಮ್ಮಂಥ ಸಾಮಾನ್ಯ ಶ್ರೋತೃಗಳವರೆಗೆ ಭಾಗವತದ ಗಂಗಾ ಇಳಿದು ಬಂದಿದೆ. ಅದು ಪಾತಾಳ ಲೋಕದಲ್ಲಿ ಶೇಷದೇವ ಇದ್ದ. ಅವನಿಂದ ಸನತ್ ಕುಮಾರ ಇವೊಬ್ಬ ಋಷಿ ಆ ಭಾಗವತವನ್ನು ಕೇಳಿದ. ಅದನ್ನು ಮುಂದೆ ಸಾಂಖ್ಯಾಯನ ಅನ್ನೋ ಒಬ್ಬ ಮುನಿಗೆ ಉಪದೇಶ ಮಾಡಿದ. ಸಾಂಖ್ಯಾಯನರಿಂದ ಪರಾಶರರಿಗೆ ಅದು ಬಂದು ಮುಟ್ಟಿತು. ಪರಾಶರದಿಂದ ಬೃಹಸ್ಪತಿಗೆ ಬಂತು. ಮತ್ತೆ ಪರಾಶರರಿಂದ ಮೈತ್ರೇಯರಿಗೂ ಕೂಡ ಬಂತು. ಆ ಮೈತ್ರೇಯರು ವಿದುರನಿಗೆ ಅದನ್ನೀಗ ಉಪದೇಶ ಮಾಡ್ತಿದ್ದಾರೆ. ಅದನ್ನೀಗ ನಾವು ನೋಡಬೇಕಾದದ್ದು. ಪರಾಶರ ಅಂದ್ರೆ ನಾವೀಗಾಗಲೇ ಹೆಸರು ಕೇಳಿದ್ದೀವಿ. ವೇದವ್ಯಾಸನ ತಂದೆ. ವೇದವ್ಯಾಸನ ತಂದೆ ಪರಾಶರ. ಪರಾಶರನ ತಂದೆ ಶಕ್ತಿ. ಶಕ್ತಿಯ ತಂದೆ ವಸಿಷ್ಠ. ವಸಿಷ್ಠನ ತಂದೆ ಚತುರ್ಮುಖ ಬ್ರಹ್ಮ. ಬ್ರಹ್ಮನಿಗೆ ಅತ್ರಿ, ಅಂಗಿರಸ್ಸು, ವಸಿಷ್ಠ, ಪುಲಸ್ತ್ಯ, ಕುಲಹ, ಕ್ರತು ಮೊದಲಾದ ಮುನಿಗಳು ಆತನ ಮಕ್ಕಳು. ಅದರಲ್ಲಿ ಒಬ್ಬ ವಸಿಷ್ಠ. ಆ ವಸಿಷ್ಠನ ಮಗನೇ ಶಕ್ತಿ. ಶಕ್ತಿಯ ಮಗನೇ ಪರಾಶರ. ಪರಾಶರದಿಂದ ವೇದವ್ಯಾಸ. ಆ ಪರಾಶರರ ಬಳಿಯಲ್ಲಿ ಮೈತ್ರೇಯ ಅಂತ ಒಬ್ಬ ಋಷಿ ಈ ಭಾಗವತವನ್ನ ಓದಿದ್ದು. ಆ ದೃಷ್ಟಿಯಿಂದ ಪರಾಶರದ ಮಗನಾದಂತಹ ವೇದವ್ಯಾಸರಿಗೆ ಈ ಮೈತ್ರೇಯ ಸ್ನೇಹಿತನಾಗಬೇಕು. ಆ ಮೈತ್ರೇಯರು ಅದನ್ನು ವಿದುರನಿಗೆ ಉಪದೇಶ ಮಾಡಿದರು. ಈ ಪ್ರಸಂಗದಲ್ಲಿ ಕಳೆದ ದಿವಸದವರೆಗೆ ಮೈತ್ರೇಯ ಮತ್ತೆ ವಿದುರ ಇವರಿಬ್ಬರ ನಡುವಿನ ಸಂವಾದವನ್ನು ಕೇಳುವುದಕ್ಕಿಂತ ಮುಂಚೆ ನಾವು ವಿದುರ ಮತ್ತು ಉದ್ಧವ ಅವರಿಬ್ಬರ ನಡುವಿನ ಸಂವಾದವನ್ನ ಕೇಳಿದ್ವಿ. ಅದಾದ್ಮೇಲೆ ಈಗ ನಾವು ನೋಡಬೇಕಾದದ್ದು ವಿದುರ ಮತ್ತು ಮೈತ್ರೇಯರ ನಡುವಿನ ಸಂವಾದ. ಹಿಂದೆ ಪರಮಾತ್ಮ ನೀರ ಮೇಲೆ ಮಲಗಿದ್ದ, ಶೇಷನ ಮೇಲೆ ಮಲಗಿದ್ದ. ಅವನ ಹೊಟ್ಟೆಯೊಳಗಿಂದ ಒಂದು ಕಮಲ ಹೊರಗೆ ಬಂತು. ಅದರಿಂದ ಚತುರ್ಮುಖ ಬ್ರಹ್ಮ ಹುಟ್ಟಿದ ಅನ್ನೋದನ್ನ ಈ 9ನೇ ಅಧ್ಯಾಯದಲ್ಲಿ ಹೇಳ್ತಿದ್ದಾರೆ. ಆ ಮೈತ್ರೇಯರು ವಿದುರನನ್ನ ಪ್ರಶಂಸೆ ಮಾಡಿದರು. ಬಹಳ ದೊಡ್ಡ ಭಕ್ತ ನೀನು,
ಕೌರವರ ವಂಶದಲ್ಲಿ ಕುರುವಂಶ ಅಥವಾ ಕುರುವಂಶ ಅಂತಾರೆ ಅದನ್ನು. ಅದರಲ್ಲಿ ಪಾಂಡು, ಧೃತರಾಷ್ಟ್ರ ಇವರು ಹುಟ್ಟಿದ್ರು, ನೀನು ಹುಟ್ಟಿದೆ. ಅಂಥ ದೊಡ್ಡ ವ್ಯಕ್ತಿತ್ವ ನಿಂದು. ಈಗ ಭಾಗವತವನ್ನು ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದೆ. ಯಾತಕ್ಕೆ ಈ ಭಾಗವತವನ್ನು ನಾನು ಹೇಳುವುದು ಯಾತಕ್ಕೆ ಅಂದ್ರೆ, ಸಂಸಾರದಲ್ಲಿ ಏನು ದುಃಖ ಮಡುಗಟ್ಟಿದೆ, ಈ ದುಃಖದ ಪರಿಹಾರಕ್ಕಾಗಿ. ಭಗವಂತನ ಭಕ್ತರಿದ್ದಾರೆ, ಎಲ್ಲ ಕಡೆಯೂ ಭಗವಂತನ ಭಕ್ತರಿದ್ದಾರೆ. ಆದ್ರೆ ಅವರಿಗೆ ಇವತ್ತು ಏನಾಗಿದೆ, ಅವ್ರ ಸ್ಥಿತಿ ಏನಾಗಿದೆ ಅಂದ್ರೆ, ಸುಖ ಬೇಕು ಅಂತ ಬಯಸಿ ಸುಖಕ್ಕೆ ಕಾರಣವಾದ ಸಂಗತಿ ಏನು ಅಂತ ಆಲೋಚನೆ ಮಾಡದೆ ದುಃಖವನ್ನು ತಂದುಕೋತಿದ್ದಾರೆ. ಸ್ವಲ್ಪ ಸುಖ ಸಿಗುವುದು, ಸ್ವಲ್ಪ ಸುಖ, ಅದಕ್ಕಾಗಿ ಅವರು ತಂದುಕೋತಿರುವುದು ಬಹಳ ದೊಡ್ಡ ದುಃಖ. ಈಗ ಅವರ ಪರಿಸ್ಥಿತಿ ಇದೆ. ಅವರ ದುಃಖ ನಿವಾರಣೆಗಾಗಿ ಭಾಗವತವನ್ನು ಹೇಳ್ತೇನೆ, ಇದನ್ನು ಕೇಳು. ಇದನ್ನು ಹಿಂದೆ ಸಂಕರ್ಷಣ ಅಂದ್ರೆ ಶೇಷ, ಅವನೇ ಸನಕಾದಿ ಋಷಿಗಳಿಗೆ ಉಪದೇಶಿಸಿದ್ದ. ಆ ಋಷಿಗಳೆಲ್ಲ ಅವನನ್ನ ಪ್ರಾರ್ಥನೆ ಮಾಡಿದ್ರ, ಶೇಷನನ್ನು, ನೀನು ನಮಗೆ ತತ್ವಜ್ಞಾನ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದರು. 1000 ಹೆಡೆ ಅವನಿಗೆ, ಶೇಷನಿಗೆ 1000 ಹೆಡೆ, 1000 ಹೆಡೆಗಳ ಮೇಲೆ 1000 ಕಿರೀಟಗಳು, ಪ್ರಕಾಶದಿಂದ ಮಿನುಗುತ್ತಾ ಇವೆ ಆ ಕಿರೀಟಗಳು. ಆ ಶೇಷನ ಮಹಿಮಾ ಏನಂತ ಅನ್ನೋದು ಎಲ್ರಿಗೂ ಗೊತ್ತು. ನಮಗೆ ಇದು, ನಾವು ನಾಗರ ಪಂಚಮಿ ಇತ್ಯಾದಿ ಹಬ್ಬಗಳನ್ನು ಮಾಡ್ತೇವಲ್ಲ, ನಮಗೆ ಸಾಮಾನ್ಯವಾಗಿ ನಾಗ ಏನು ಮಾಡ್ತಾನೆ ಇಷ್ಟೆಲ್ಲ ಸ್ಥೂಲವಾದ ಪರಿಚಯ ಮಾತ್ರ ಇರ್ತದೆ. ಶಿವನ ಆರಾಧನೆ, ಪಾರ್ವತಿ ಆರಾಧನೆ, ಮತ್ತೆ ವಿಷ್ಣುವಿನ ಆರಾಧನೆ, ಲಕ್ಷ್ಮೀದೇವಿ ಆರಾಧನೆ ಎಲ್ಲವೂ ನಾವು ಮಾಡ್ತೇವೆ. ನಮ್ಮ ಜೀವಮಾನದಲ್ಲಿ ಅವರು ಮಾಡುವ ಪಾತ್ರ ಏನು, ನಮ್ಗೆ ಅವ್ರು ಯಾವ ಥರ ಅನುಗ್ರಹ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಶೇಷ ಅವನು 1000 ನಾಲಿಗೆ ಇದ್ದವನು. ನಾಲಿಗೆ ಎನ್ನುವುದು ಮಾತಿನ ಸಂಕೇತ. ನಾಲಿಗೆ ಇದ್ರೆ ಮಾತಾಡ್ಲಿಕ್ಕೆ ಬರ್ತದೆ, ನಮ್ಗೆ ಇದೆಲ್ಲ ಗೊತ್ತಿದೆ. ಶೇಷ ಮನಸ್ಸಿನ ದೇವತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದರಲ್ಲಿಯೂ ಮನಸ್ಸಿನ ಮೂಲಕ ಅವನು ಮಾಡಿಸುವ ಕೆಲಸ ಏನು ಅಂದರೆ ವ್ಯಾಖ್ಯಾನ ಮಾಡಿಸೋದು. ನಾವೀಗ ಕೂತು ಪಾಠ, ಪ್ರವಚನ, ಉಪನ್ಯಾಸ ಇತ್ಯಾದಿಗಳನ್ನು ಹೇಳ್ತೇವಲ್ಲ, ಇದನ್ನೆಲ್ಲ ಮಾಡಿಸುವವನೇ ಆ ಶೇಷ. ಗರುಡ ನಮ್ಮನ್ನು ಧ್ಯಾನ ಮಾಡಿಸ್ತಾನೆ, ನಮಗೆ ಧ್ಯಾನ ಮಾಡುವ ಮನಸ್ಸನ್ನು ಕೊಡುವವನೇ ಗರುಡ. ರುದ್ರ ನಮಗೆ ಮನನ ಮಾಡಿಸ್ತಾನಂತೆ. ನಾವೇನು ಕೇಳಿರ್ತೀವಿ ಅದು ಉಚಿತವೋ ಅನುಚಿತವೋ ಅಂತ ನಮಗೇನಾದ್ರು ಸಂಶಯ ಬಂದಾಗ ಅದಕ್ಕೆ ಬೇಕಾದ ಮನನ ಮಾಡಿಸುವವನು ರುದ್ರ ಅಂತ ಈಗ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂಥವನನ್ನ ಅವರು ಪ್ರಾರ್ಥನೆ ಮಾಡಿದರು. ಆಗ ಸನತ್ ಕುಮಾರ ಮಹರ್ಷಿಗೆ ಆ ಶೇಷ ಅದನ್ನು ಪ್ರಾರ್ಥನೆ ಮಾಡಿದೆ. ಮುಂದೆ ಸಾಂಖ್ಯಾಯನರು ಅದನ್ನು ಕೇಳಿಕೊಂಡಾಗ ಸನತ್ ಕುಮಾರರು ಆ ಸಾಂಖ್ಯಾಯನಿಗೆ ಅದನ್ನು ಕೊಟ್ಟರು. ಸಾಂಖ್ಯಾಯನರಿಂದ ಅದು ನಮ್ಮ ಗುರುಗಳಾದಂಥ ಪರಾಶರರಿಗೆ ಮತ್ತೆ ಬೃಹಸ್ಪತಿಗೆ ಇಬ್ಬರಿಗೂ ಹರಿದು ಬಂತು. ಬೃಹಸ್ಪತಿ ಅಂದ್ರೆ ದೇವತೆಗಳ ಗುರು, ಇದು ಅಲ್ಲಿರುವಂಥ ವಿಚಾರ. ಪರಾಶರರನ್ನು ನಾನು ಕೇಳ್ಕೊಂಡೆ, ನಮ್ಮ ಗುರುಗಳಾದ ಪರಾಶರರನ್ನು ನಾನು ಕೇಳ್ಕೊಂಡೆ, ನನಗೂ ಒಂದಿಷ್ಟು ಉಪದೇಶ ಮಾಡಿ ಅಂತ. ಆಗ ನನಗವರು ಉಪದೇಶ ಮಾಡಿದ್ದಾರೆ. ಹೀಗೆ ಆ ಭಾಗವತ ಅನ್ನೋದು ಯಾವುದೋ ಕಾಲದಲ್ಲಿ ಇದ್ದದ್ದೇ, ಆದರೆ ಮುಂದೆ ಅದನ್ನ ವೇದವ್ಯಾಸರು, ಪರಾಶರರ ಮಗ ವೇದವ್ಯಾಸರು ಈಗೊಂದು ಗ್ರಂಥಬದ್ಧ ಮಾಡಿದ್ರಲ್ಲ, ಆ ಜ್ಞಾನ ಮಾತ್ರ ಮೊದಲಿಂದ ಇತ್ತು. ಆ ಜ್ಞಾನಕ್ಕೊಂದು ರೂಪ ಕೊಟ್ಟವರು, ಗ್ರಂಥದ ರೂಪ ಕೊಟ್ಟವರು ವೇದವ್ಯಾಸರು. ಅಲ್ಲಿರುವಂತಹ ಅನೇಕ ವಿಷಯಗಳನ್ನ ಮೊದಲೇ ಎಲ್ಲರೂ ತಿಳ್ಕೊಂಡಿದ್ರು. ಆ ಪರಾಶರರ ಶಕ್ತಿ ಅಷ್ಟು. ಪುರಾಣಗಳೆಲ್ಲ ಹಾಗೆ ತಿಳ್ಕೊಂಡು ಅದನ್ನ ತನ್ನ ಮಗ, ಪರಾಶರರ ಮಗನಾದ ವೇದವ್ಯಾಸನಿಗೂ ಅದನ್ನ ಉಪದೇಶ ಮಾಡಿದ್ರು. ಹಾಗೆ ಅವನ ಸ್ನೇಹಿತನಾದ ಮೈತ್ರೇಯನಿಗೂ ಉಪದೇಶ ಮಾಡಿದ್ರು. ಭಗವಂತನಿಗೆ ನಿದ್ರೆ ಅಂತ ಅನ್ನೋದಿಲ್ಲ, ನಮ್ಗೆ ಗೊತ್ತಿದೆ. ನಮಗೆಲ್ಲ ನಿದ್ರೆ ಇದೆ, ದಣಿವಿದೆ, ನಮ್ಮ ಇಂದ್ರಿಯ, ನಮ್ಮ ಮನಸ್ಸು ಇವೆಲ್ಲ ದಣಿತವೆ, ಅದರಿಂದ ನಾವು ನಿದ್ರೆ ಮಾಡ್ತೇವೆ. ಆ ಭಗವಂತನಿಗೆ ನಿದ್ರೆ ಅಂತ ಅನ್ನೋದಿಲ್ಲ, ಆದರೂ ಅವನು ನಿದ್ರೆ ಮಾಡ್ತಾನೆ. ಇದೊಂದು ಲೀಲೆ ಅಷ್ಟೆ, ಭಗವಂತನ ಲೀಲೆ ಅಷ್ಟೆ. ಆವಾಗ ಅಲ್ಲಿ ಅವನ ನಾಭಿಯಿಂದ, ಅವನ ಹೊಕ್ಕಳಿನಿಂದ ಒಂದು ಕಮಲ ಹೊರಗೆ ಬಂತು. ಕಮಲ ಹೊರಗೆ ಬಂದು ಆ ಕಮಲದಲ್ಲಿ ಚತುರ್ಮುಖ ಹುಟ್ಟಿದೆ. ಇದು ಅಲ್ಲಿ ನಮಗೆ ಕಾಣಿಸೋದು ಈ 9ನೇ ಅಧ್ಯಾಯದಲ್ಲಿ. ಅವನಿಗೆ ಈ ಭಗವಂತನನ್ನ ಎಲ್ಲೂ ಕಾಣ್ಲಿಕ್ಕಾಗಲಿಲ್ಲ. ಎಲ್ಲ ಕಡೆ ನೋಡಿದ, ಎಲ್ಲ ಕಡೆ ನೋಡಿದ,
ಎಲ್ಲಿ ಭಗವಂತನನ್ನು ಆರಾಧನೆ ಮಾಡುವುದು ಅನ್ನೋದು ಗೊತ್ತಾಗಲಿಲ್ಲ. ಚತುರ್ಮುಖ ಅಂದ್ರೆ ಪರಮಾತ್ಮನ ಮಗನೇ, ಆದ್ರೆ ಅವನಿಗೆ ಈ ಭಗವಂತನ ಆರಾಧನೆ ಮಾಡುವುದು ಎಲ್ಲಿ, ಹೇಗೆ ಆರಾಧನೆ ಮಾಡಬೇಕು ಅನ್ನುವುದೇ ತಿಳಿಯಲಿಲ್ಲ, ಗೊಂದಲಕ್ಕೊಳಗಾದಂತೆ. ಅಂಥವನು ಆ ಪರಮಾತ್ಮನನ್ನ ಮುಂದೆ ಸ್ತೋತ್ರ ಮಾಡಿದ, ಧ್ಯಾನದಿಂದ ಸಾಕ್ಷಾತ್ಕಾರ ಮಾಡಿಕೊಂಡ, ಸ್ತೋತ್ರ ಮಾಡಿ ತೊಡಗಿದೆ ಕೊನೆಗೊಂದುವರೆ. ಮುಂದಿನ 10ನೇ ಸ್ಕಂದದಲ್ಲಿ, 10ನೇ ಅಧ್ಯಾಯದಲ್ಲಿ, ಇದೇ 3ನೇ ಅಧ್ಯಾಯದ 9ನೇ ಅಧ್ಯಾಯ ಮುಗಿದು 10ನೇ ಸ್ಕಂದದಲ್ಲಿ ಒಂದು ಶ್ಲೋಕ ಹೇಳ್ತಾನೆ ಚತುರ್ಮುಖ ಬ್ರಹ್ಮ. ಅದೆಲ್ಲ ನಾವು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಅದನ್ನು ಇವತ್ತಿನ ಪ್ರವಚನದ ಆರಂಭದಲ್ಲಿ ಹೇಳಿದೆ, ಇದೇ 3ನೇ ಸ್ಕಂದದಲ್ಲಿ ಬಂದದ್ದು. ಸೋಸ ವದಭ್ರಕರುಣೋ ಭಗವಾನ್ ವಿವೃದ್ಧ ಪ್ರೇಮಸ್ಮಿತೇನ ನಯನಾಂಬುರುಹಂ ವಿಜೃಂಭನ್ ಉತ್ಥಾಯ ವಿಶ್ವವಿಜಯಾಯ ನೋ ವಿಷಾದಂ ಮಾಧ್ಯ ಗಿರ ಅಪನಯತ ಪುರುಷ ಪುರಾಣ ಅಂತ ಆ ಶ್ಲೋಕ. ಚತುರ್ಮುಖ ಬ್ರಹ್ಮ ಅವನ ವ್ಯಕ್ತಿತ್ವವು ದೊಡ್ಡದು, ಬಹಳ ದೊಡ್ಡ ಕೆಲಸ ಮಾಡ್ಲಿಕ್ಕೆ ಅವನು ಹೊರಟಿದ್ದಾನೆ. ಜಗತ್ತಿನ ಸೃಷ್ಟಿ ಮಾಡಬೇಕಾಗಿದೆ. ಜಗತ್ತನ್ನು ಸೃಷ್ಟಿ ಮಾಡುವ ಶಕ್ತಿ ಆತನಿಗೆ ಬರಬೇಕಾದ್ರೆ ಅದಕ್ಕೆ ದೊಡ್ಡ ಅನುಗ್ರಹನೂ ಬೇಕು. ಆದರೆ ನಮ್ಮಂಥವರು ಅಷ್ಟು ದೊಡ್ಡ ಕೆಲಸ ಏನು ಮಾಡ್ಲಿಕ್ಕೆ ಹೊರಟಿಲ್ಲ. ನಾವು ಮಾಡ್ಲಿಕ್ಕೆ ಹೊರಟಿರುವುದು ಬಹಳ ಸಣ್ಣ ಕೆಲಸಗಳು. ಇಷ್ಟು ಸಣ್ಣ ಕೆಲಸ ಆದರೂ ಕೂಡ ಸಣ್ಣ ಕೆಲಸಕ್ಕೆ ಸಣ್ಣ ಶಕ್ತಿ ಬೇಕು, ದೊಡ್ಡ ಕೆಲಸಕ್ಕೆ ದೊಡ್ಡ ಶಕ್ತಿ ಬೇಕು. ಹೌದು, ಆನೆಯ ಭಾರ ಆನೆಗೆ, ಇರುವೆಗೆ ಅದರದೇ ಭಾರ ಇದ್ದಿರ್ತದಲ್ಲ. ಇರುವೆ ನೀನು ಕಡೆಗಣಿಸುವಂತಿಲ್ಲ. ಅದು ನಿತ್ಯ ಹೇಳಬೇಕು, ಬೆಳಿಗ್ಗೆ ತನ್ನ ಆಹಾರಕ್ಕಾಗಿ ಪ್ರಯತ್ನ ಪಡಬೇಕು, ಕುಟುಂಬ ಪಾಲನೆಗಾಗಿ ಹೋರಾಡಬೇಕು. ನಾವೆಲ್ಲ ಇರುವೆಗಳಂತೆ, ಅಳಿಲುಗಳಂತೆ, ತುಂಬ ಸಣ್ಣವರು ನಾವು. ಆದರೂ ಕೂಡ ನಾವು ಭಗವಂತನನ್ನ ಆರಾಧನೆ ಮಾಡಲೇಬೇಕು. ನಮ್ಮ ಕೆಲಸ ಏನಿದೆ? ಚತುರ್ಮುಖ ಬ್ರಹ್ಮ ಇಡೀ ಜಗತ್ತನ್ನು ಗೆದ್ದವನು, ಇಡೀ ಜಗತ್ತನ್ನು ಸೃಷ್ಟಿಸುವವನು. ಅಷ್ಟೆಲ್ಲ ನಾವು ಮಾಡಬೇಕಾಗಿಲ್ಲ. ಆದರೆ ನಮ್ಮ ಕುಟುಂಬದ ಪಾಲನೆಯನ್ನಾದರೂ ನಾವು ಮಾಡಬೇಕಲ್ಲ. ಅದಕ್ಕಾಗಿ ನಮಗೆ ಶಕ್ತಿ ಕೊಡುವಂತ ಭಗವಂತನನ್ನ ನಾವು ಕೇಳಬೇಕು. ಅದು ಚತುರ್ಮುಖ ಬ್ರಹ್ಮ ಹೇಗೆ ಸೃಷ್ಟಿ ಪರಮಾತ್ಮನ ಕೇಳಿದ್ನೋ ಅದರಂತೆ ನಾವು ಕೂಡ ಆ ಪರಮಾತ್ಮನನ್ನ ಕೇಳುವುದನ್ನ ರೂಢಿ ಮಾಡ್ಕೊಳ್ಬೇಕು. ಅದಕ್ಕಾಗಿ ಈ ಶ್ಲೋಕವನ್ನ ನಾನು ಮೇಲಿನ ಮೇಲೆ ಎಲ್ಲ ಸಂದರ್ಭದಲ್ಲೂ ಹೇಳ್ಕೊಳ್ತಿರ್ತೇನೆ. ಅದರಲ್ಲೂ ಮನೋವಿಷಾದಂ, ನಮ್ಗೆ ಯಾವ್ದಾದ್ರು ಪ್ರಸಂಗದಲ್ಲಿ ತುಂಬಾ ವಿಷಾದ ಆಗಿದ್ರೆ, ಡಿಪ್ರೆಷನ್ ಆಗಿದ್ರೆ, ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಹೋದಾಗ, ಸಂಸಾರದಲ್ಲಿ ಅನೇಕ ಏಳು ಬೀಳುಗಳು ಇರ್ತಿರ್ತವೆ. ಸಂಸಾರ ಅನ್ನೋದೊಂದು ಹಾವು ಏಣಿ ಆಟ ಇದ್ದಂತೆ ಅಂತ ಅನ್ಕೊಳ್ತೇನೆ ನಾನು. ಹಾವು ಏಣಿ ಆಟದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಕಾಯಿ ನಡೆಸ್ತಿರ್ತಾರೆ, ನಡುವೆ ಎಲ್ಲಾದ್ರೂ ಒಂದು ಏಣಿ ಬಂದ್ರೆ ಎಷ್ಟು ಸಂಖ್ಯೆ ದಾಳ ಬಿದ್ದಿರ್ತದೋ ಅದಕ್ಕೆ ತಕ್ಕಂತೆ ಎಲ್ಲಾದ್ರೂ ಏಣಿ ಬಂದ್ರೆ ಮೇಲೆ ಏರಿ ಹೋಗ್ತಾರೆ ಆ ಪಟದಲ್ಲಿ. ಏಣಿ ಸಿಗುವ ಬದಲು ಯಾವ್ದಾರು ಹಾವು ಅಲ್ಲಿ ಬಂದ್ರೆ ಹಾವಿಂದ ಕಟ್ಟಿಸ್ಕೊಂಡು ಮತ್ತೆ ಕೆಳಗೆ ಬೀಳ್ತಾನೆ. ಕೆಲವು ಬಾರಿ ಮನುಷ್ಯ ಕೆಳಗೆ ಬೀಳ್ತಾನೆ, ಕೆಲವು ಬಾರಿ ಅವನ ಮೇಲೆ ಹೋಗ್ತಾನೆ. ಇದೆಲ್ಲ ನಡೆದೇ ಇರ್ತದೆ ನಮ್ಮ ಜೀವನದಲ್ಲಿ. ಇಂಥ ಏಳು ಬೀಳುಗಳಿಗೆ ನಾವು ಬಲಿಯಾದಾಗ ನಮಗೆ ಯಾರು ಗತಿ? ಸೋಯಂ ಸಮಸ್ತ ಜಗತಾಂ ಸುಹೃದ್ ಏಕ ಆತ್ಮ. ಸಮಸ್ತ ಜಗತ್ತಿಗೂ ಒಬ್ಬನೇ ಗತಿ, ಅವನು ಭಗವಂತನೇ ಗೆಳೆಯ. ಅವನೇ ನಮ್ಮನ್ನು ಯಾವತ್ತೂ ಕೂಡ ಕಾಪಾಡುವಂಥವನು. ನಿನ್ನನ್ನು ಬಿಟ್ಟು ಮತ್ತೆ ನಾನು ಬೇಡುವುದು ಯಾರನ್ನ? ನಾನೀಗ ಹಿಂದೆ ಹೇಗೆ ಸೃಷ್ಟಿ ಇತ್ತಲ್ಲ ಹಾಗೆ ಈಗ ಸೃಷ್ಟಿ ಮಾಡಬೇಕಾಗಿದೆ. ಸೃಷ್ಟಿ ಇವತ್ತೇನು ಹೊಸದಾಗಿ ಪ್ರಾರಂಭ ಕಂಡದ್ದಲ್ಲ. ಸೃಷ್ಟಿ ಪ್ರಳಯ, ಮತ್ತೆ ಸೃಷ್ಟಿ ಮತ್ತೆ ಪ್ರಳಯ, ಇದೆಲ್ಲ ನಡೆದೇ ಇರ್ತದೆ ಜಗತ್ತಿನಲ್ಲಿ. ಹಾಗೆ ನಾನು ಈಗ ಸೃಷ್ಟಿ ಮಾಡಬೇಕಾಗಿದೆ. ಅದಕ್ಕೆ ಬೇಕಾದ ಜ್ಞಾನವೊಂದನ್ನು ನನಗೆ ಕೊಡು ಅಂತ ಕೇಳ್ತಿದ್ದಾನೆ. ನೀನು ಕರುಣಾಮಯ, ಆದ್ದರಿಂದ ನಿನ್ನನ್ನು ಬೇಡ್ತಿದ್ದೆ. ಪುರಾಣದಲ್ಲಿ, ಶಾಸ್ತ್ರಗಳಲ್ಲಿ ಪ್ರತಿಪಾದಿತವಾದ ವ್ಯಕ್ತಿತ್ವ ನಿಂದು. ನೀನು ಒಂದಿಷ್ಟು ಮಗನಾದ ನನ್ನ ಬಗ್ಗೆ ಪ್ರೀತಿ ತೋರಿಸಿದ್ರೆ, ಕಮಲದಂಥ ನಿನ್ನ ಕಣ್ಣನ್ನು ತೆರೆದು ನನ್ನನ್ನು ಒಂದು ನೋಡಿದರೆ, ಮತ್ತೆ ಸವಿ ನುಡಿಯಿಂದ ಜೇನಿನಂಥ ಮಾತಿನಿಂದ ನನ್ನನ್ನು ಮಾತಾಡಿಸಿದರೆ ನಂದೊಂದಿಷ್ಟು ಮನೋವಿಷಾದ ಹೋಗ್ತದೆ. ಆ ಮನೋವಿಷಾದವನ್ನು ಕಳೀಬೇಕಾದವನು ನೀನೇ ಅಂತ ಪ್ರಾರ್ಥನೆ ಮಾಡ್ತಿದ್ದಾನೆ. ಆ ಚತುರ್ಮುಖ ಬ್ರಹ್ಮನನ್ನ ಅವನು ಹೀಗೆ ಪ್ರಾರ್ಥನೆ ಮಾಡಿದ. ಆಗ ಆ ಪರಮಾತ್ಮ ಅವನಿಗೆ ಅನುಗ್ರಹ ಮಾಡಿದ. ಮುಂದೆ ಜಗತ್ತನ್ನು ಹೇಗೆ ಸೃಷ್ಟಿಸಬೇಕು ಅಂತ ಅನ್ನೋದನ್ನ ಅವನಿಗೆ ಹೇಳಿಕೊಟ್ಟ. ಮಾ ವೇದಗರ್ಭ ಗಾಸ್ತಂದ್ರೀಂ, ಆಲಸ್ಯ ಮಾಡಬೇಡ, ಬೇಸರಿಕೆ ಮಾಡ್ಕೋಬೇಡ, ನಿನಗೆ ಬೇಕಾದ ಜ್ಞಾನವನ್ನೆಲ್ಲವನ್ನೂ ನಾನು ಕೊಡ್ತೇನೆ ಅಂತ ಅವನಿಗೆ ಸಮಾಧಾನ ಹೇಳಿದ. ಅದರಂತೆ ಅವನು ಜಗತ್ತನ್ನ ಸೃಷ್ಟಿಸಲಿಕ್ಕೆ ತೊಡಗಿದೆ. ಇದು ಈ ಚತುರ್ಮುಖ ಬ್ರಹ್ಮ ಆ ಜಗತ್ತನ್ನು ಸೃಷ್ಟಿಸಲಿಕ್ಕೆ ತೊಡಗಿದ ಅಂತ ಆದ್ಮೇಲೆ ಮುಂದೆ ಅವನು ಹೇಗೆ ಜಗತ್ತನ್ನು ಸೃಷ್ಟಿ ಮಾಡಿದ ಅನ್ನೋ ವಿಷಯ ಎಲ್ಲ ಬರ್ತದೆ. ಅದೆಲ್ಲ ವಿಷಯಗಳನ್ನು ನಾವು ನೋಡ್ಬೇಕಾಗಿಲ್ಲ.
ಮುಂದೆ 13ನೇ ಅಧ್ಯಾಯದಲ್ಲಿ ಅವನ ಕುರಿತಾದಂತಹ ಒಂದಿಷ್ಟು ಕಥಾ ಇದೆ. ಅದನ್ನೀಗ ನಾವು ನೋಡೋಣ. ಅದರ ನಂತರ ವರಾಹ ಪುರಾಣದ ವರ್ಣನೆ ಇದೆ. ಪರಮಾತ್ಮ ವರಾಹನಾಗಿ ನರಸಿಂಹನಾಗಿ ಯಾವ್ಯಾವ ರಾಕ್ಷಸರನ್ನು ಸದೆ ಬಡಿದ ಅನ್ನೋ ವಿಷಯ ಎಲ್ಲ ಮುಂದೆ ಒಂದೊಂದು ಅಧ್ಯಾಯದಲ್ಲಿ ಬರೋದಿದೆ. ಇವತ್ತಿನ ಈ ಕಥಾಭಾಗದಲ್ಲಿ ನಾವು ಆ ವರಾಹನ ಬಗ್ಗೆ ನೋಡ್ಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಏನಾಯಿತು? ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡ್ತಾ ಹೋದ. ಮೈತ್ರೇಯರು ಅದನ್ನು ವಿದುರನಿಗೆ ವರ್ಣನೆ ಮಾಡ್ತಾ ಹೋದರು. ಅಜ್ಞಾನವನ್ನು ಸೃಷ್ಟಿ ಮಾಡಿದ, ಮನಸ್ಸನ್ನು ಸೃಷ್ಟಿ ಮಾಡಿದ. ಮತ್ತೆ ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತ ಅಂತ 4 ಜನ ಋಷಿಗಳು, ಅವರನ್ನು ಇವನೇ ಸೃಷ್ಟಿ ಮಾಡಿದ. ಆದರೆ ಅವರೆಲ್ಲ ಹೇಗಿದ್ರು ಅಂದ್ರೆ ಸೃಷ್ಟಿ ಮಾಡೋದೇ ಬೇಡಾಗಿತ್ತು ಅವರಿಗೆ. ಅವರು ಮದುವೆನೂ ಮಾಡ್ಕೊಳ್ಳಿಲ್ಲ, ಬ್ರಹ್ಮಚಾರಿಗಳಾಗಿದ್ದು ಬಿಟ್ರು. ಅವ್ರಿಗೆ ಬೇಕಾಗಿರ್ಲಿಲ್ಲ ಸೃಷ್ಟಿ. ಈ ಜಗತ್ತಿನಲ್ಲಿ ತುಂಬಾ ವಿಚಿತ್ರವಾದ ಸ್ವಭಾವದ ಜನ ಇದ್ದಾರೆ. ಕೆಲವರಿಗೆ ಭಗವಂತರನ್ನ ಆರಾಧನಾ ಮಾಡಬೇಕು. ಹೇಗೆ ಭಗವಂತನ ಆರಾಧನೆ ಮಾಡೋದು ಅಂದ್ರೆ ತಾವು ಮದುವೆ ಮಾಡ್ಕೋತಾರೆ, ಸಂತಾನೋತ್ಪತ್ತಿ ಮಾಡ್ತಾರೆ. ಈ ಸೃಷ್ಟಿ ಮುಂದುವರಿಯಬೇಕು ಅನ್ನೋದು ಭಗವಂತನ ಇಚ್ಛೆ. ಅದಕ್ಕೆ ತಕ್ಕಂತೆ ಅವ್ರು ಮಾಡ್ತಾರೆ. ಆದ್ರಿಂದ ಮದುವೆ ಮಾಡಿಕೊಂಡು ಮಕ್ಕಳನ್ನು ಪಡ್ಕೊಂಡು, ಮೊಮ್ಮಕ್ಕಳನ್ನು ಪಡ್ಕೊಂಡು, ಮರಿಮಕ್ಕಳನ್ನು ಪಡ್ಕೊಂಡು ಮುಂದುವರಿಯುವುದು ಏನಿದೆಯಲ್ಲ, ಇದು ಒಂದು ಸೃಷ್ಟಿಯೇ, ಇದು ಒಂದು ಭಗವಂತನ ಪೂಜಾನೆ. ಆದ್ರೆ ಕೆಲವರಿದ್ದಾರೆ, ಅವರಿಗೆ ಇದ್ಯಾವುದು ಬೇಕಾಗೇ ಇಲ್ಲ. ಈ ಜಗತ್ತಿನ ಸೃಷ್ಟಿ, ಇದು ಪಾಲ್ಗೊಳ್ಳುವುದು, ಗಂಡು ಹೆಣ್ಣುಗಳ ಸಮಾಗಮ, ಇದು ಯಾವುದೂ ಬೇಕಾಗಿಲ್ಲ ಅವರು. ಅಂಥವ್ರು ಇವರು ಸೃಷ್ಟಿಯನ್ನು ಮುಂದುವರಿಸಲಿಕ್ಕೆ ಅವ್ರು ಒಪ್ಪಲಿಲ್ಲ ಅಂತ. ನೀವು ಮಕ್ಕಳನ್ನು ಸೃಷ್ಟಿ ಮಾಡ್ರಿ ಅಂತ ಅವ್ರಿಗೆ ಹೇಳಿದ್ರೆ ಏನ್ ಮಾಡಿದ್ರು? ವಾಸುದೇವ ಪರಾಯಣ, ಮೋಕ್ಷ ಧರ್ಮಾಣ. ಯಾವತ್ತೂ ಭಗವಂತನಲ್ಲಿ ಅವ್ರಿಗೆ ಮನಸ್ಸು. ಮೋಕ್ಷವನ್ನು ಹೇಗೆ ಸಂಪಾದನೆ ಮಾಡುವುದು, ತತ್ವಜ್ಞಾನ ಹೇಗೆ ಸಂಪಾದನೆ ಮಾಡುವುದು ಅನ್ನೋದ್ರ ಬಗ್ಗೆನೇ ಅವ್ರ ಗಮನ. ಆದ್ರಿಂದ ಅವರು ನಮಗೆ ಮದುವೆಯೂ ಬೇಡ, ನಮ್ಮ ಮಕ್ಕಳು ಬೇಡ, ಏನೂ ಬೇಡ ಅಂತ ನಿರಾಕರಣೆ ಮಾಡಿಬಿಡ್ತಾರೆ. ಆವಾಗ ನಾನು ಹೀಗೆ ಅಪ್ಪಣೆ ಮಾಡಿದೆ, ಆದ್ರೆ ನನ್ನ ಆದೇಶವನ್ನು ಮೀರಿದ್ರಲ್ಲ ಇವರು ಅಂತ ಅವನಿಗೆ ಅಸಮಾಧಾನ ಆಯ್ತು. ಕೋಪ ಬಂದವರಂತೆ ತೋರಿಕೊಂಡ. ವಸ್ತುತಃ ಅವನಿಗೇನು ಕೋಪ ಏನು ಬಂದಿದ್ದಿಲ್ಲ. ಯಾಕೆಂದ್ರೆ ಚತುರ್ಮುಖ ಬ್ರಹ್ಮ ಪರಮಾತ್ಮನ ಮಗ, ದೊಡ್ಡ ಜ್ಞಾನಿ. ಈ ಜಗತ್ತಿನಲ್ಲಿ ಸಂತಾನೋತ್ಪಾದನೆ ಮಾಡುವವರು ಯಾರು, ಸಂತಾನೋತ್ಪಾದನೆಗೆ ಪ್ರಯತ್ನ ಪಡೆದೇನೆ ಕೇವಲ ತತ್ವಜ್ಞಾನ ಮಾರ್ಗದಲ್ಲಿ ಮುಂದುವರಿಯೋರು ಯಾರು ಅನ್ನೋದೆಲ್ಲ ಅವನಿಗೆ ಗೊತ್ತಿದ್ದದ್ದೇ. ನೀವು ಹೀಗೆ ಸೃಷ್ಟಿ ಮಾಡದೆ ಹೋದ್ರೆ ನಿಮ್ಮನ್ನು ನಾನು ಹುಟ್ಟಿಸ್ತಿರ್ಲಿಲ್ಲ ಅಂತ ಅವನು ಪಶ್ಚಾತ್ತಾಪ ಪಡೋ ಕಾರಣ ಇಲ್ಲ. ಎಲ್ಲ ಅವನಿಗೆ ಗೊತ್ತಿದ್ದೇ ಇರ್ತದೆ. ಅವಾಗ ಅವನೇನ್ ಮಾಡಿದ? ಬಂದ ಸಿಟ್ಟನ್ನ ತಡೆ ಹಿಡಿದುಕೊಂಡ. ಆಗ ಆ ಸಿಟ್ಟು ಬಂದಾಗ ನಾವೇನ್ ಮಾಡ್ತೀವಿ, ಇದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಭಾಗವತದಲ್ಲಿ. ನಮ್ಮ ಹುಬ್ಬು ಈಗ ಪ್ರಶಾಂತವಾಗಿದ್ದದ್ದು, ಸ್ಥಿರವಾಗಿದ್ದ ಹುಬ್ಬು ಆವಾಗ ಕೊಂಕ್ತದೆ. ನಮ್ಮ ಹುಬ್ಬು ಗಂಟಿಕ್ಕಿದ ಅಂತಾರೆ. ಸಿಟ್ಟಿನಿಂದ ಹುಬ್ಬು ಗಂಟಿಕ್ಕಿದ ಅಂತ. ಆ ಹುಬ್ಬನ್ನ ಅವನು ಗಂಟಿಕ್ಕಿದಾಗ ಆ ಚತುರ್ಮುಖ ಬ್ರಹ್ಮ, ಅಲ್ಲಿಂದ ಈ ರುದ್ರ ಹುಟ್ಟಿದ. ಕೂಡ್ಲೆ ಹುಟ್ಟಿದ್ದಿಂದ ಅವನು ಸದ್ಯೋಜಾತ ಅಂತ ಹೆಸರು ಬಂತು. ರುದ್ರ ಅಲ್ಲಿ ಹುಟ್ಟಿದ. ನೀನು ಜಗತ್ತಿನ ಗುರು, ಸೃಷ್ಟಿಕರ್ತ, ನನ್ನೊಂದಿಷ್ಟು ನಾಮಕರಣ ಮಾಡು, ನನಗೊಂದಿಷ್ಟು ವಾಸ ಸ್ಥಾನ ಕೊಡು ಅಂತೆಲ್ಲ ಕೇಳಿದ. ರುದ್ರ ಅಂತ ಅವನಿಗೆ ಹೆಸರು ಯಾಕೆ ಬಂತು ಅಂದ್ರೆ, ರುದ್ರ ಅಂದ್ರೆ ಸಂಸ್ಕೃತದಲ್ಲಿ ಅಳುವುದು. ಹುಟ್ಟಿದ ಕೂಡಲೇ ಅವನು ಮೊದಲು ಕಣ್ಣೀರು ಸುರಿಸಿದ, ಆದ್ರಿಂದ ಅವನಿಗೆ ರುದ್ರ ಅಂತ ಹೆಸರು. ವಸ್ತುತಃ ಅವನು ಕಣ್ಣೀರು ಸುರಿಸಿದ ಅಂದ್ರೆ ರುದ್ರನಂತ ಮಹಾದೇವ ಯಾರು ಪರೀಕ್ಷಿತನಾಗಿ ಹುಟ್ಟಿ ಬಂದು, ಈಗ ಯಾರು ಶುಕಾಚಾರ್ಯನಾಗಿ ಹುಟ್ಟಿ ಬಂದು ಪರೀಕ್ಷಿತನಿಗೆ ಭಾಗವತವನ್ನು ಹೇಳ್ತಿದ್ದಾನೋ ಅಂಥವನು ಅಳುವುದು ಅಂದ್ರೆ ಏನು? ಏನೂ ಗೊತ್ತಿಲ್ಲದೆ ಇದ್ದ ಸಣ್ಣ ಮಗುವಿನಂತೆ ಅಳುವುದು ಅಂದ್ರೆ ಏನು? ಅದು ಅವನದು ಒಂದು ಲೀಲೆ ಅಷ್ಟೆ. ಆಗ ನೀನು ಅಳಬೇಡ, ನಿನ್ನ ಮಾತನ್ನು ನಾನು ನಡೆಸ್ತೇನೆ, ಇದು ಅರೋದೀಹಿ, ಅತ್ತಿ ಅಲ್ಲ, ಅದರಿಂದ ನಿನಗೆ ರುದ್ರ ಅಂತ ಹೆಸರು ಕೊಡ್ತೀನಿ ಅಂತಂದ. ಬೇರೆ ಪುರಾಣದಲ್ಲಿ ರುದ್ರ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ ಹೇಳ್ತಾರೆ. ರುದ್ರ ಅಂದ್ರೆ ಬರೇ ಅಳುವವನಲ್ಲ, ಯಾರು ರೋಗ ಪರಿಹಾರ ಮಾಡ್ತಾನಲ್ಲ ಅವನು ರುದ್ರ ಅಂತ. ಈ ಶಿವನನ್ನ, ಪಾರ್ವತಿಪತಿಯಾದ ಶಿವನನ್ನ ರೋಗ ಪರಿಹಾರ ಮಾಡುವವನು, ಅವನು ದೇಹದ ದೇವತೆ. ನಮ್ಮ ಈ ದೇಹದ ದೇವತೆ. ದೇಹ ಸ್ಥಿರವಾಗಿರ್ಲಿಕ್ಕೂ ಅವನ ಅನುಗ್ರಹ ಬೇಕು, ನಮ್ಮ ಮನಸ್ಸು ಸ್ಥಿರವಾಗಿರ್ಲಿಕ್ಕೂ ಅವನ ಅನುಗ್ರಹ ಬೇಕು. ಇದನ್ನು ನಾವು ಗಮನಿಸ್ಬೇಕು. ವಿಷ್ಣುವನ್ನ ಆರಾಧನೆ ಮಾಡುವವರು ಶಿವನನ್ನ ಆರಾಧನೆ ಮಾಡಲೇಬೇಕು, ಶಿವನನ್ನ ಆರಾಧನೆ ಮಾಡುವವರು ವಿಷ್ಣುವನ್ನ ಆರಾಧನೆ ಮಾಡಲೇಬೇಕು. ಯಾತಕ್ಕೆ ಅಂದ್ರೆ ಶಿವಪಾರ್ವತಿಯರ ಆರಾಧನೆ ದಾಂಪತ್ಯಕ್ಕಾಗಿ, ದಾಂಪತ್ಯದ ಸ್ಥೈರ್ಯಕ್ಕಾಗಿ. ರುದ್ರನ ಆರಾಧನೆ ಮನಸ್ಸಿನ ಮೇಲೆ ಹಿಡಿತಕ್ಕಾಗಿ.
ಹೀಗೆ ಆ ಎಲ್ಲ ದೇವತೆಗಳ ಆರಾಧನೆ ಅಂತ ಬೇಕೇ ಬೇಕು. ಅವನು ದೇಹದ ದೇವತೆ ಆದ್ರಿಂದ ರೋಗಗಳೆಲ್ಲ ಹೊಡೆದಟ್ಟುವವನಾದ್ರಿಂದ ನಮ್ಮ ದೇಹದ ಸ್ಥಿರತೆಗೂ ಅವನ ಅನುಗ್ರಹ ಬೇಕು, ಮನಸ್ಸಿನ ಸ್ಥಿರತೆಗೂ ಅವನ ಅನುಗ್ರಹ ಬೇಕು. ಹೀಗೆ ಎರಡೂ ಕೂಡ ನಾವು ಬೇಕೇ ಆಗ್ತದೆ ಅಂತೂ ಅವನಿಗೆ ರುದ್ರ ಅಂತ ಒಂದು ಹೆಸರು ಕೊಟ್ಟ. ಅವನಿಗೆ ಅನೇಕ ಮತ್ತು ಹೆಸರು, ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟ. ಆ ಎಲ್ಲ ಹೆಸರಿನಿಂದ ನೀನು ಮುಂದೇನು ಸೃಷ್ಟಿ ಮಾಡುವಂತ ಎಲ್ರಿಗೂ ಹೇಳಿದಂತೆ. ಅವನು ಸೃಷ್ಟಿ ಮುಂದುವರಿಸಿದ, ಶಿವ ಸೃಷ್ಟಿ ಮುಂದುವರಿಸಿದ. ಇದು ಶಿವ ಸೃಷ್ಟಿ ಮುಂದುವರಿಸಿದ್ರಿಂದೇನೆ ಅವನು ಸಂಸಾರದ ದೇವತೆ, ಸಂಸಾರದ ಮಾರ್ಗದ ದೇವತೆ. ಶಿವ ಪಾರ್ವತಿಯರನ್ನ ಆ ಲಿಂಗದ ರೂಪದಲ್ಲಿ ಪೂಜೆ ಮಾಡುವುದು ಅದಕ್ಕಾಗಿ. ಮಹಾಭಾರತದಲ್ಲಿ ಹೇಳ್ತಾರೆ, ಎಲ್ಲಿಯೇ ಒಂದು ಗಂಡಿದ್ರೆ ಲಿಂಗಾಂಕಾಚ ಭಗಾಂಕಾಚ ಸರ್ವ ಮಾಹೇಶ್ವರಿ ಪ್ರಜಾ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ವಿಷ್ಣುವಿನ ಸಾವಿರಾರು ನಾಮಗಳು ಹೇಗೆ ಮಹಾಭಾರತದಲ್ಲಿ ಬರ್ತಾವೋ ಹಾಗೆ ರುದ್ರನ 100 ನಾಮಗಳು ಕೂಡ ಮಹಾಭಾರತದಲ್ಲಿ ಬರ್ತವೆ. ಎಲ್ಲಿಯೇ ಒಂದು ಗಂಡಿದ್ರೆ ಅಲ್ಲೆಲ್ಲ ಈ ಶಿವನ ಒಂದು ಅಂಶ ಇರ್ತದಂತೆ. ಎಲ್ಲಿಯೇ ಒಂದು ಹೆಣ್ಣಿದ್ರೆ ಅಲ್ಲೆಲ್ಲ ಪಾರ್ವತಿಯ ಒಂದು ಅಂಶ ಇರ್ತದಂತೆ. ಇದನ್ನ ಮಹಾಭಾರತದಲ್ಲಿ ಹೇಳ್ತಾರೆ. ಹೀಗೆ ಅವನು ಸೃಷ್ಟಿಯ ದೇವತೆ. ಸಾಕಷ್ಟು ಸೃಷ್ಟಿ ಮಾಡಿಬಿಟ್ಟ, ದೊಡ್ಡ ಪ್ರಮಾಣದಲ್ಲಿ ಸೃಷ್ಟಿಯನ್ನು ಮಾಡಿದ. ಮುಂದೆ ಮರೀಚಿ, ಅತ್ರಿ, ಅಂಗಿರಸ್ ಮೊದಲಾದವ್ರನ್ನೆಲ್ಲ ಸೃಷ್ಟಿ ಮಾಡಿದ. ಈ ಮರೀಚಿ, ಅತ್ರಿ, ಅಂಗಿರಸ್ ಮೊದಲಾದವರೆಲ್ಲ ಬೇಕಾದಷ್ಟು ಸೃಷ್ಟಿಯನ್ನು ಮಾಡಿದ್ರು. ಆದರೆ ಅವ್ರು ಮಾಡಿದ ಸೃಷ್ಟಿ ಸಾಲದು ಅಂತ ಕಾಣಿಸ್ತಾವನಿಗೆ. ಅವಾಗ ಅವನು ಏನ್ ಮಾಡಿದ, ತನ್ನ ಶರೀರವನ್ನೇ 2 ಭಾಗ ಮಾಡಿಕೊಂಡಂತ. ಅದರಿಂದ 2 ಭಾಗವಾಗಿ ಮಾಡಿದಾಗ ಅಲ್ಲಿ ಸ್ವಯಂಭುವ ಮನು ಮತ್ತು ಶತರೂಪಾದೇವಿ ಅಂತ ಇಬ್ಬರು ಹುಟ್ಟಿದ್ರು. ಮನು, ಅವನ ಹೆಸರು ಮನು ಅಂತ. ಆ ಮನುವಿನಿಂದ ಇವರೆಲ್ಲ ಮಾನವರೆಲ್ಲ ಮುಂದೆ ಹುಟ್ಟಿದ್ರು. ಮನುವಿನ ಮಕ್ಕಳಾದ್ರಿಂದ ಅವರಿಗೆ ಮಾನವ ಅಂತ ಹೆಸರು. ಇವನೇ ಸ್ವಯಂಭುವ ಮನು ಮತ್ತೆ ಅವನ ಪತ್ನಿ ಶತರೂಪಾದೇವಿ ಅಂತ. ಅವರು ಈ ಸೃಷ್ಟಿಯನ್ನು ಮುಂದುವರಿಸಿದರು. ಇಲ್ಲಿ ನೋಡಿ, ಈ ಚತುರ್ಮುಖ ಬ್ರಹ್ಮ 4 ಮುಖದಿಂದ 4 ವೇದಗಳನ್ನು ಹೊರಹಾಕಿದ್ದಂತೆ. ಇದನ್ನೆಲ್ಲ ಜನ ಓದಿ ತತ್ವಜ್ಞಾನ ಪಡ್ಕೊಳ್ಳಿ ಅಂತ ಈ ಜಗತ್ತನ್ನೆಲ್ಲ ಸೃಷ್ಟಿಸಿದ. ಆಮೇಲೆ ಅವರಿಗೆ ಬೇಕಾದಂತಹ ಜ್ಞಾನವನ್ನು ಕೂಡ ಕೊಟ್ಟ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಈಗ 4 ವೇದಗಳು. ಇತಿಹಾಸ, ಪುರಾಣ, ರಾಮಾಯಣ, ಮಹಾಭಾರತ ಮೊದಲಾದವುಗಳನ್ನು ಅವನು ಸೃಷ್ಟಿಸಿದ. ಅವೆಲ್ಲ ಮೊದಲು ಇದ್ದದ್ದೇ, ಅದು ಮತ್ತೆ ಬೆಳಕಿಗೆ ತಂದ ಅಂತ ಅದರ ಅಭಿಪ್ರಾಯ. ಹೀಗೆ ಸುದೀರ್ಘವಾದ ಸೃಷ್ಟಿಯನ್ನು ಮುಂದುವರಿಸಿದ ಈ ಚತುರ್ಮುಖ ಬ್ರಹ್ಮ. ಇಲ್ಲಿಯವರೆಗೆ ಸೃಷ್ಟಿ ಹೇಗಾಗ್ತಿತ್ತಂದ್ರೆ, ಇಲ್ಲಿವರೆಗೆ ನಾವು ಸೃಷ್ಟಿ ನೋಡಿದ್ವಲ್ಲ, ಸ್ವಯಂಭುವ ಮನು ಮತ್ತು ಶತರೂಪಾದೇವಿ ಇವರಿಬ್ಬರ ಬಗ್ಗೆ ನೋಡುವುದಕ್ಕಿಂತ ಮುಂಚೆ ಸೃಷ್ಟಿ ಹೇಗೆ ನಡೀತಿತ್ತು ಅಂದ್ರೆ, ಇಚ್ಛೆಯಿಂದ ಸೃಷ್ಟಿ. ದೇವತೆಗಳು ನಮ್ಮಂತೆ ಸಮಾಗಮನೇ ಮಾಡಬೇಕಾಗಿಲ್ಲ, ಸ್ತ್ರೀ ಪುರುಷರ ದಾಂಪತ್ಯವನ್ನೇ ಅವ್ರು ನಡೆಸಬೇಕಾಗಿಲ್ಲ. ದಾಂಪತ್ಯ ನಡೆಸ್ತಾರೆ, ಬೇಕು ಅನ್ಸಿರೋ ನಡೆಸ್ತಾರೆ. ಆದರೆ ಸಂತಾನ ಉತ್ಪಾದನೆ ಮಾಡಿಕೊಳ್ಬೇಕು ಅಂತಂದ್ರೆ ಆ ಗಂಡು ಹೆಣ್ಣು ಇಬ್ರು ಸೇರ್ಲೇಬೇಕು ಅಂತ ಏನಿಲ್ಲ, ಇಚ್ಛೆಯಿಂದ ಅವ್ರ ಎಲ್ಲಾ ಕೆಲಸನೂ ಆಗ್ತದೆ. ಅವರು ಏನಾದ್ರು ತಿನ್ನಬೇಕು ಅಂತ ಬಯಸಿದ್ರೆ ನಮ್ಮಂತೆ ಕಷ್ಟಪಟ್ಟು ಅಡಿಗೆ ಮಾಡಬೇಕಾಗಿಲ್ಲ, ಮನೆ ಕಟ್ಟಿಕೊಳ್ಬೇಕಾಗಿಲ್ಲ. ಸಂತಾನ ಬೇಕು ಅಂತಿದ್ರೆ ಗಂಡು ಹೆಣ್ಣುಗಳ ಸಮಾಗಮ, ಗರ್ಭಧಾರಣೆ ಇತ್ಯಾದಿ ಯಾವುದೂ ಬೇಕಾಗಿಲ್ಲ ಅವರಿಗೆ. ಅನಾಯಾಸವಾಗಿ ಅವ್ರು ಏನೇನು ಅಪೇಕ್ಷೆ ಪಡ್ತಾರೋ ಅದೆಲ್ಲವೂ ಆಗ್ತದೆ. ಆದ್ರೆ ಈ ಮರೀಚಿ, ಅತ್ರಿ ಇವರೆಲ್ಲರೂ ಸೃಷ್ಟಿ ಮಾಡಿದ ಮೇಲೂ ಕೂಡ ಸಮಾಧಾನ ಆಗದೇ ಇದ್ದಾಗ ಈ ಸ್ವಯಂಭುವ ಮತ್ತು ಶತರೂಪ ಇವರಿಬ್ಬರನ್ನು ಸೃಷ್ಟಿ ಮಾಡಿದ. ಅವರಿಬ್ಬರಿಂದ ಮುಂದೆ ದಾಂಪತ್ಯದಿಂದ ಸೃಷ್ಟಿ ಪ್ರಾರಂಭ ಆಯಿತು. ಆವಾಗ ಸ್ತ್ರೀ ಪುರುಷರ ನಡುವಿನ ಸಮಾಗಮ ಅಂತ ಪ್ರಾರಂಭ ಆಯಿತು. ಆ ಸ್ವಯಂಭುವ ಮನುವಿಗೆ ಅವನ ಹೆಂಡತಿ ಶತರೂಪ ಅಂತಿದ್ದಲ್ಲ, ಅಲ್ಲಿ ಪ್ರಿಯವೃತ, ಉತ್ತಾನಪಾದ, ಆಕೂತಿ, ದೇವಹೂತಿ, ಪ್ರಸೂತಿ ಅಂತ ಹೀಗೆ ಒಟ್ಟು 5 ಜನ ಮಕ್ಕಳು. 3 ಜನ ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಈ ಪ್ರಿಯವೃತ, ಉತ್ತಾನಪಾದ ಅಂತೆಲ್ಲ ಇದೆಯಲ್ಲ, ಇಲ್ಲೇ ಮುಂದೆ ಈ ಧ್ರುವ ಮೊದಲಾದವರೆಲ್ಲ ಹುಟ್ಟುತ್ತಾರೆ. ಇವರು ಈ ಸ್ವಯಂಭುವ ಮನು ಮತ್ತು ಶತರೂಪ ಅನ್ನೋರು ಏನಿದ್ದಾರೆ, ಮುಂದಿನ ಎಲ್ಲಾ ಸೃಷ್ಟಿಗೂ ಕೂಡ ಹೀಗೆ ಅವರು ಪ್ರವರ್ತಕರು. ಆಕೂತಿ, ದೇವಹೂತಿ, ಪ್ರಸೂತಿ ಅಂತ ಏನಿದ್ರಲ್ಲ, ಅದನ್ನ ಆ ಆಕೂತಿಯನ್ನ ರುಚಿ ಅನ್ನೋ ಒಬ್ಬ ಋಷಿಗೆ ಮದುವೆ ಮಾಡಿಕೊಟ್ಟ. ದೇವಹೂತಿಯನ್ನ ಕರ್ದಮ ಋಷಿಗೆ ಮದುವೆ ಮಾಡಿಕೊಟ್ಟ. ಪ್ರಸೂತಿಯನ್ನ ದಕ್ಷ ಪ್ರಜಾಪತಿಗೆ ಮದುವೆ ಮಾಡಿಕೊಟ್ಟ. ಈ 3 ಕನ್ಯೆಯರ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಸಂತಾನ ಎಲ್ಲಾ ಕಡೆನೂ ಮುಂದುವರಿಯಿತು.
ದಕ್ಷ ಪ್ರಜಾಪತಿಗೆ ಪ್ರಸೂತಿಯನ್ನು ಮದುವೆ ಮಾಡಿಕೊಟ್ಟಿದ್ನಲ್ಲ, ಅಲ್ಲಿ ಅವನಿಗೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಮಕ್ಕಳು ಹುಟ್ಟಿದರು. ಆ ದಕ್ಷ ಪ್ರಜಾಪತಿಯ ಮಗಳೇ ಸತೀದೇವಿ, ಅವಳೇ ಪರಶಿವನನ್ನು ಮದುವೆ ಆದವಳು. ಹೀಗೆ ದಕ್ಷ ಪ್ರಜಾಪತಿ ಆ ಪರಶಿವನಿಗೆ ಮಾವ. ಹೀಗೆ ವಿಶಾಲವಾದ ಈ ಜಗತ್ತು ಇವರಿಬ್ಬರ ಸಂತಾನದಿಂದ ಎಲ್ಲ ಕಡೆ ತುಂಬಿ ಹೋಯಿತು, ಸ್ವಯಂಭೂಮನು ಮತ್ತು ಶತರೂಪಾದೇವಿ. ಈ ನಡುವೆ ಏನಾಯ್ತು, ಕಥೆ ಹೇಳ್ರಿ ಅಂತ ಕೇಳ್ಕೊಂಡ ಈ ವಿದುರ. ಆವಾಗ ಮೈತ್ರೇಯರು ಅದನ್ನು ಮುಂದುವರೆಸಿದ್ರು. ನಡುವೆ ಅವರು ಸಂಕ್ಷಿಪ್ತವಾಗಿ ಕಥೆ ಹೇಳ್ತಿದ್ರು, ಇವನ ಆಸಕ್ತಿ ಎಷ್ಟಿದೆ ಅಂತ ನೋಡ್ಬೇಕು ಅಂತ. ವಿಶಾಲವಾಗಿ ವಿಸ್ತಾರವಾಗಿ ಕಥೆ ಹೇಳ್ರಿ ಅಂತ ಅವ್ನು ಕೇಳಿದಾಗ ಇವ್ರು ಮತ್ತೆ ವಿಸ್ತಾರವಾಗಿ ಹೇಳ್ತಿದ್ರು. ಒಂದೇ ನಡುವೆ ಈ ಭೂಮಿ ಒಂದು ಬಾರಿ ಮುಳುಗಿ ಹೋಯ್ತು, ನೀರಿನಲ್ಲಿ ಮುಳುಗಿ ಹೋಯ್ತು. ಆವಾಗ ಆ ಪ್ರಸಂಗದಲ್ಲಿ ವರಾಹನ ಅವತಾರ ಆಗಬೇಕಾಯ್ತು ಅದನ್ನು ಎತ್ತಲಿಕ್ಕೆ ಅಂತ ಹೇಳಿ. ಅದನ್ನು ಈಗ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ. ಸಮುದ್ರದ ಆಳಕ್ಕೆ ಹೋಗಿ ಬಿದ್ದು ಬಿಟ್ಟಿತ್ತಂತೆ. ಆಗ ಬ್ರಹ್ಮನ ಮೂಗಿನಿಂದ ಭಗವಂತ ವರಾಹದ ರೂಪದಲ್ಲಿ, ವರಾಹ ಅಂದ್ರೆ ಹಂದಿ, ಕಾಡು ಹಂದಿ, ಸಾಮಾನ್ಯ ಹಂದಿ ಅಲ್ಲ, ಕಾಡು ಹಂದಿ, ಅದು ಆ ಬ್ರಹ್ಮನ ಮೂಗಿನಿಂದ ಹುಟ್ಟಿತು. ಅದ್ರ ಭೂಮಿಯನ್ನು ಅದು ಮೇಲೆ ತಂದಿತ್ತು. ಇದು ಈ ಅಧ್ಯಾಯದಲ್ಲಿ ಮತ್ತೆ ಇದ್ರ ಮುಂದಿನ ಅಧ್ಯಾಯದಲ್ಲಿ ನಮಗೆ ಕಾಣಿಸೋದು. ಪರಮೇಷ್ಠಿ ತೊಪಾನ್ ಮಧ್ಯೆ, ನೀರಿನ ಮಧ್ಯೆ ಮುಳುಗಿ ಹೋಗಿತ್ತಲ್ಲ. ಸರಿ, ಈ ನೀರು ಹೇಗೆ ಬಂತು? ನೀರಿನೊಳಗೆ ಭೂಮಿ ಮುಳುಗಿತು ಹೇಗೆ? ನೀರು ಎಲ್ಲೂ ಇಲ್ಲದೇ ಇರುವಂತೆ ಮಾಡಿ ಸರಿಯಾಗಿ ಭೂಮಿ ಒಂದು ಸ್ಥಿರವಾಗಿರುವಂತೆ ಮಾಡಿದ್ದೆ ನಾನು. ಎಲ್ಲ ದೇವತೆಗಳು, ಅಸುರರು, ಮನುಷ್ಯರು, ಪಕ್ಷಿಗಳು ಎಲ್ಲರೂ ಇದರಲ್ಲಿ ನೆಲೆ ಕಂಡುಕೊಳ್ಳಿ ಅಂತ ಒಂದು ಆಲೋಚನೆ ಮಾಡಿದ್ದೆ. ಇದ್ಯಾಕೆ ಹೀಗಾಯಿತು ಅಂತ ಅವನು ಚಡಪಡಿಸಿದ. ಏನು ಮಾಡಲಿ, ಭಗವಂತ ನನ್ನನ್ನು ಸೃಷ್ಟಿ ಕಾರ್ಯ ಮಾಡುವಂತೇನೋ ಹೇಳಿದ್ದಾನೆ. ಮುಂದೆ ನಾನು ಏನ್ ಮಾಡಬೇಕು? ನಾನು ಪರಮಾತ್ಮನೇ ನನಗೆ ಏನಾದರೂ ಒಂದಿಷ್ಟು ಅನುಗ್ರಹ ಮಾಡಬೇಕು ಅಂತ ಧ್ಯಾನಿಸಿದೆ. ಆಗ ವರಾಹ ತೋಕಃ ನಿರಗಾತ್ ಅಂಗುಷ್ಠಾಗ್ರ ಪ್ರಮಾಣಕಃ, ಇಷ್ಟೇ ಗಾತ್ರ, ಒಂದು ಹೆಬ್ಬೆರಳಿನ ಗಾತ್ರದ ಒಂದು ಹಂದಿಯ ಮರಿ ಅದು ಹೊರಗೆ ಬಂತು. ಮೊದಲು ಅದು ಮರಿಯಾಗಿತ್ತು, ಮುಂದೆ ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೀತು. ಅದು ಹೇಗಾಗಿತ್ತಂದ್ರೆ ದೊಡ್ಡ ಆನೆಯಂತೆ ಬೆಳೀತು, ಸಾಮಾನ್ಯ ವರಾಹ ಅಲ್ಲ. ಆ ವರಾಹವನ್ನು ಅವರೆಲ್ಲ ಧ್ಯಾನ ಮಾಡಿದ್ರು. ಇದೇನಿದು ದೊಡ್ಡ ಬಂಡೆಕಲ್ಲಿನಂತೆ ಇದೆಯಲ್ಲ, ಯಾರಿದು ಅಂತೆಲ್ಲ ತಿಳ್ಕೊಂಡ. ಅವನನ್ನ ಯಜ್ಞ ಪುರುಷ ಅಂತ ಹೇಳ್ತಾರೆ ವರಾಹನನ್ನು. ಸಾಮಾನ್ಯ ಹಂದಿ ಅಲ್ಲ ಅದು, ಯಜ್ಞ ವರಾಹ. ಯಜ್ಞಕ್ಕೆ ಬೇಕಾದಂಥ ಎಲ್ಲಾ ಸಾಮಗ್ರಿಗಳು ಕೂಡ ಅವನಿಂದಲೇ ಹುಟ್ಟುತ್ತಾವಂತೆ. ಅದನ್ನು ಮಹಾಭಾರತದಲ್ಲಿ, ಹರಿವಂಶದಲ್ಲೆಲ್ಲ ಬೇರೆ ಬೇರೆ ಕಡೆ ಹೇಳ್ತಾರೆ. ನಾವೀಗೇನು ದರ್ಭೆ ಅಂತ ನೋಡ್ತೇವಲ್ಲ, ಹುಲ್ಲದು ದರ್ಭೆ. ಆ ದರ್ಭೆ ಎಲ್ಲಿಂದ ಹುಟ್ಟಿತು ಅಂದ್ರೆ ಆ ವರಾಹ ಹಂದಿ ತನ್ನ ಮೈಯನ್ನು ಒಂದ್ಸರಿ ಕೊಡವಿತಂತೆ. ಕೊಡವಿದಾಗ ಅದರಿಂದ ಮುಳ್ಳು, ಆ ಕೂದಲು ಅವೆಲ್ಲ ಕೆಲವು ಹೊರಗೆ ಬಿಟ್ಟು. ಮುಳ್ಳು ಹಂದಿ ಅಂತ ಒಂದು ಬೇರೆ ಇರ್ತದೆ, ಅದಲ್ಲ, ಅದು ಬೇರೆ. ಇದು ಸಾಮಾನ್ಯ ಕಾಡು ಹಂದಿ. ಅದರ ಮೈಯಿಂದ ಉದುರಿದ ಕೂದಲುಗಳಿಂದ ಎಲ್ಲ ದರ್ಭೆಗಳು ಹುಟ್ಟಿದವಂತೆ. ಹೀಗೆ ಅವನ ಒಂದೊಂದು ಮೈಯಿಂದ ಒಂದೊಂದು ಹುಟ್ಟಿದಂತೆ. ಇದು ಅಲ್ಲಿ ನಾವು ಕಾಣಿಸೋದು. ಅವನು ಜೋರಾಗಿ ಒಂದ್ಸರಿ ಗರ್ಜನೆ ಮಾಡಿದ, ಬ್ರಹ್ಮಾಂಡಂ ಹರ್ಷಯಾಮಾಸ. ಈ ವರಾಹ ಹೀಗೆ ಗರ್ಜನೆ ಮಾಡಿದಾಗ ಎಲ್ಲಾ ದೇವತೆಗಳಿಗೂ ಬಹಳ ಸಂತೋಷ ಅನಿಸ್ತು. ಅವನನ್ನು ಅವರು ಧ್ಯಾನ ಮಾಡಿದರು. ಇದು ವರಾಹ ಅಂದ್ರೆ ಹೇಗಿರ್ತದೆ? ಪೂರ್ಣ ಹಂದಿ ಅಂತ ಇರ್ತದೆ ಒಂದೊಂದ್ಸರಿ. ಅದು ಕೈ, ಕಾಲು, ಮೈ, ತಲೆ ಎಲ್ಲವೂ ಹಂದಿ ಅಂತ ಇರ್ತದೆ. ಭಗವಂತ ಬೇಕಾದಂತೆ ರೂಪವನ್ನು ತಾಳುವ ಶಕ್ತಿ ಉಳ್ಳವನಾದ್ರಿಂದ ತಲೆ ಮಾತ್ರ ಹಂದಿ ಅಂತೆ, ಉಳಿದ ಕೈ, ಕಾಲು ಇತ್ಯಾದಿಗಳೆಲ್ಲ ನಮ್ಮಂತೆ. ನರಸಿಂಹನಂತೆ ಕೂಡ, ನರಸಿಂಹನ ಕೆಳಭಾಗ ಮನುಷ್ಯನಂತೆ, ಮೇಲ್ಭಾಗ ಸಿಂಹದಂತೆ ಇರ್ತದಲ್ಲ, ಹಾಗೆ ಅವನು ಕೂಡ ರೂಪ ಇರ್ತದೆ. ತನ್ನ ಮೈಯಿಂದಲೇ ಯಾಗೋಪಕರಣಗಳನ್ನೆಲ್ಲ ಸೃಷ್ಟಿ ಮಾಡಿದವನು. ಕ್ರೋಡೋಪದೇಶ ಸ್ವಯಂ ಅಧ್ವರಾಂಗ, ಅಧ್ವರಾಂಗ ಯಜ್ಞ. ನಮ್ಮ ಯಜ್ಞಕ್ಕೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಸೃಷ್ಟಿಯಾಗುವುದು ಅವನಿಂದಲೇ. ಶ್ರಾದ್ದವನ್ನು ಅವನೇ ಮೊದಲು ಪ್ರಾರಂಭ ಮಾಡಿದ ಅಂತ ಹೇಳ್ತಾರೆ. ತಂದೆ ತಾಯಿ ಕುರಿತು ನಾವು ಶ್ರಾದ್ದ ಮಾಡ್ತೇವಲ್ಲ, ಅದನ್ನು ಅವನೇ ಮಾಡಿದ ಅಂತ ಮಹಾಭಾರತದಲ್ಲಿ ಅದರ ಕಥೆ ಬಂದಿದೆ. ಅದನ್ನ ಈಗ ಮುಂದೆ ಹೇಳ್ತೇನೆ. ಅವನು ನೀರಿನೊಳಗೆ ಹೋದ, ಭೂಮಿ ಮುಳುಗಿತ್ತಲ್ಲ ಅಲ್ಲಿ, ಅದನ್ನು ತರಬೇಕಲ್ಲ, ಈಗ ಅವನ ಮೇಲೆ ಹೋದ. ಸಮುದ್ರ ರಾಜನಿಗೆ ಭಾರಿ ಗಾಬರಿ ಆಯ್ತು, ಈ ಮಹಾಗಾತ್ರದ ವರಾಹ ಒಳಗೆ ಮುಳುಗಿದ್ದನ್ನೆಲ್ಲ ನೋಡಿ ಅಂತ ಅವನು ಪ್ರಾರ್ಥನೆ ಮಾಡಿದ. ಅಲ್ಲಿದ್ದ ಭೂಮಿಯನ್ನ ಅವನು ಮೇಲೆತ್ತಿದ, ಮೇಲೆತ್ತಿ ಅದನ್ನೊಂದು ಸ್ಥಿರವಾಗಿ ನಿಲ್ಲಿಸಿದ. ಎಲ್ಲಾ ಪ್ರಾಣಿಗಳಿಗೂ ಆಧಾರವಾದಂಥ ಭೂಮಿ
ಅಲ್ಲಿ ಇದ್ದದ್ದನ್ನು ನೋಡಿದ. ಕೋರೆ ದಾಡಿ ಇರ್ತದಲ್ಲ, ಎಲ್ಲಾದ್ರೂ ವರಾಹನ ಚಿತ್ರ ನೀವು ನೋಡಿರ್ತೀರಿ. ಆ ಕೋರೆ ದಾಡಿಯಿಂದ ಆ ಭೂಮಿಯನ್ನು ಮೇಲೆತ್ತಿದೆ. ಮುಂದೆ ಅಲ್ಲಿ ಹಿರಣ್ಯಾಕ್ಷ ಅಂತ ಒಬ್ಬ ರಾಕ್ಷಸ ಇದ್ದ. ಆ ಹಿರಣ್ಯಾಕ್ಷ ಅನ್ನೋ ರಾಕ್ಷಸ ಗದೆ ಹಿಡ್ಕೊಂಡು ಬಂದ ಈ ವರಾಹನನ್ನ ಸದೆ ಬಿಡಬೇಕು ಅಂತ. ಆವಾಗ ಅವನಿಗೆ ಕೋಪ ಬಂದು ಆ ಸಿಂಹ ಒಂದು ಆನೆಯನ್ನು ಸೀಳಿ ಹಾಕುವಂತೆ ಅವನು ಕೊಂದು ಹಾಕಿದ ಆ ರಾಕ್ಷಸನನ್ನು. ಅಲ್ಲಿ ಇವು ಕೆಲವು ಶ್ಲೋಕಗಳು. ಜಿತಂ ಜಿತಂ ತೇಜಿತ ಯಜ್ಞ ಭಾವನ ತೈಂ ತನು ಸ್ವಾಂ ಪರಿಧುನ್ವತೆ ನಮಃ ಎಲ್ಲೋಮ ಗರ್ತೇಶಿ ನಿಲಿಲ್ಲುರಭ್ಯಯ ಅಬ್ಧಯ. ಅವನ ದೇಹ ಗಾತ್ರ ಎಷ್ಟು ದೊಡ್ಡದಿರ್ತದಂದ್ರೆ ದೊಡ್ಡ 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 ಸಾಗರಗಳಿವೆ ಅಲ್ಲ, ಈ ಎಲ್ಲಾ ಸಾಗರಗಳು ಕೂಡ ಅವನ ಮೈ ಒಂದೊಂದು ರೋಮಕೂಪದಲ್ಲಿ ಮುಳುಗಿ ಹೋಗ್ತವೆ. ಅವನೊಂದು ರೋಮಕೂಪವೇ ಅಷ್ಟು ದೊಡ್ಡದಾಗಿರ್ತದೆ. ನಮಗೊಂದು ವಿಷಯ ಗೊತ್ತಿರಲಿ, ಈಗೇನು ನಮ್ಮಲ್ಲಿ ಪೂರ್ವದಲ್ಲಿ ಒಂದು ಸಾಗರ ಇದೆ, ಪೂರ್ವ ಸಾಗರ ಅಂತಿದೆ, ಬಂಗಾಳ ಕೊಲ್ಲಿ ಅಂತ ಕರೀತಾರೆ. ಈ ಕಡೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಅಂತಿದೆ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಅಥವಾ ಪಶ್ಚಿಮ ಸಾಗರ ಅಂತಿದೆ, ಮತ್ತೊಂದು ಕಡೆ ಅಟ್ಲಾಂಟಿಕ್ ಓಷನ್ ಇದೆ, ಪ್ಯಾಸಿಫಿಕ್ ಓಷನ್ ಇದೆ. ಇಷ್ಟೆಲ್ಲ ದೊಡ್ಡ ದೊಡ್ಡ ಸಾಗರಗಳು, ಶಾಂತ ಸಾಗರ ಅಂತಿಗೆಲ್ಲ. ನಮ್ಮ ಈ ಭೂಮಿಯಲ್ಲಿ ನಮಗಿರುವ ವಾಸಸ್ಥಾನ ಕಡಿಮೆ, ಸಮುದ್ರವೇ ಹೆಚ್ಚು, ಇದು ನಮಗೆಲ್ಲ ಗೊತ್ತಿದೆ. ಆ ಪ್ಯಾಸಿಫಿಕ್ ಸಾಗರ ಅದೆಷ್ಟು ದೊಡ್ಡದಿದೆ ಅಂದ್ರೆ ಭೂಮಿಯಲ್ಲಿರುವ ಎಲ್ಲಾ ಪರ್ವತಗಳು, ಎಲ್ಲ ಪ್ರದೇಶ ಇದನ್ನೆಲ್ಲನೂ ಅದರಲ್ಲಿ ಮುಳುಗಿಸಿಟ್ರು ಕೂಡ ಇನ್ನೂ ಸಮುದ್ರ ತುಂಬಿರೋದು, ಇನ್ನೂ ಜಾಗ ಅದರಲ್ಲಿ ಇದ್ದೇ ಇರ್ತದೆ. ನಮಗಿರುವ ಈಗ ವಾಸಸ್ಥಳ ಪರ್ವತಗಳು ಎಲ್ಲದಕ್ಕಿಂತಲೂ ಅದೆಷ್ಟೋ ಪಾಲು ದೊಡ್ಡದು, ಅದಷ್ಟು ಆಳ ಅದು. ನಾವು ನೋಡ್ತೀವಿ ಮೌಂಟ್ ಎವರೆಸ್ಟ್ ಅಂತ ನೋಡ್ತೇವಲ್ಲ, ಅದಿರೋದೊಂದು 22-23 ಸಾವಿರ ಅಡಿ ಎತ್ತರದ್ದು. ಶಾಂತ ಸಾಗರದಲ್ಲಿ ಆ ಪ್ಯಾಸಿಫಿಕ್ ಓಷನ್ ನಲ್ಲಿ 36,000 ಅಡಿಯ ಒಂದು ಕಂದರ ಇದೆ. ಇದು ನಮ್ಗೆ ಈಗ ತಿಳಿದಿರೋದು. ಭೂಮಿಯ ಮೇಲೆ ಏನೇನು ಅದ್ಭುತ ಇದೆ ಅದಕ್ಕಿಂತ ಹೆಚ್ಚಿನ ಅದ್ಭುತಗಳೆಲ್ಲ ಸಾಗರಗಳಲ್ಲಿ, ಅಂತ ದೊಡ್ಡ ದೊಡ್ಡ ಪ್ರಾಣಿಗಳು. ಅಂಥ ದೊಡ್ಡ ದೊಡ್ಡ ಸಾಗರಗಳು ಕೂಡ ನಮ್ಮ ದೃಷ್ಟಿಯಿಂದ ದೊಡ್ಡದಿರಬಹುದು, ಆದರೆ ಆ ವರಾಹನ ರೋಮಕೂಪದಲ್ಲಿ ಅದು ಮುಳುಗೇ ಹೋಗ್ತದೆ. ಅಷ್ಟು ದೊಡ್ಡ ವ್ಯಕ್ತಿತ್ವ, ಅಷ್ಟು ಭಯಾನಕವಾದ ವ್ಯಕ್ತಿತ್ವ. ನಿನ್ನ ಚರ್ಮದಲ್ಲಿ ವೇದಗಳಿವೆ, ರೋಮದಲ್ಲಿ ದರ್ಭೆ ಇದೆ. ನಾನು ಅವಾಗ ಹೇಳಿದ್ದೆ ರೋಮದಿಂದ ಹುಟ್ಟುತ್ತವೆ. ಕಣ್ಣಿನಲ್ಲಿ ತುಪ್ಪ ಇದೆ. ಪುರೋಹಿತರು ಶೃವ ಅಂತ ಅಂದ್ಬಿಟ್ಟು ಚಮಚ ಹಾಕೊಂಡು ಹೋಮ ಮಾಡ್ತಿರ್ತಾರೆ. ಒಂದು ಚೌಕಾಕಾರ ಆಗಿರ್ತದೆ, ಒಂದು ಚಮಚ, ಕಟ್ಟಿಗೆ ಚಮಚ ಅದು ಒಂದು ಚೌಕಾಕಾರ ಆಗಿರ್ತದೆ, ಇನ್ನೊಂದು ಚಮಚ ರೂಪದಲ್ಲೇ ಇರ್ತದೆ. ಅವೆಲ್ಲವೂ ನಿನ್ನಿಂದಲೇ ಹುಟ್ಟಿದ್ದವು. ನೀರು ನಮ್ಮನ್ನು ಕಾಪಾಡಬೇಕು ಅಂತ ಅವರೆಲ್ಲ ಕೇಳ್ಕೊಂಡ್ರು. ನೋಡಿ, ನಮೋ ನಮಸ್ತೆ ಖಿಲ ಮಂತ್ರ ದೇವತಾ ದ್ರವ್ಯಾಯ ಸರ್ವಕೃತವೇ ಕ್ರಿಯಾತ್ಮನೆ ವೈರಾಗ್ಯ ಭಕ್ತ್ಯಾತ್ಮ ಜಯಾನುಭಾವಿತ ಜ್ಞಾನಾಯ ವಿದ್ಯಾಗುರವೇ ನಮೋ ನಮಃ. ಕೃಷ್ಣ ಜ್ಞಾನೋಪದೇಶ ಮಾಡಿದ, ಅದೆಲ್ಲ ನಮ್ಗೆ ಗೊತ್ತಿದೆ. ಭಗವದ್ಗೀತಾ ಉಪದೇಶ ಮಾಡಿದ, ಅನುಗೀತ ಉಪದೇಶ ಮಾಡಿದ, ಇಷ್ಟೆಲ್ಲ ಮಾಡಿದ. ಬುದ್ಧವನಿಗೂ ಅವನು ಉಪದೇಶ ಮಾಡಿದ. ವರಾಹನೂ ಕೂಡ ವಿದ್ಯಾಗುರು ಅಂತ ಕರ್ಸ್ಕೊತಾನೆ. ವರಾಹ, ನರಸಿಂಹ, ಭಗವಂತನ ಎಲ್ಲಾ ರೂಪಗಳು ಕೂಡ ನಮಗೆ ಜ್ಞಾನ ಕೊಡುವಂಥ ರೂಪಗಳೇ. ಅದನ್ನು ಬೇರೆ ಬೇರೆ ಕಡೆ ಈ ತರ ಹೇಳಿರ್ತಾರೆ. ನೋಡು, ನೀನು ಎಲ್ಲ ವಿದ್ಯೆಗಳ ಆದಿಗುರು, ನೀನೀಗ ಭೂಮಿಯನ್ನು ಮೇಲೆತ್ತಿದ್ದೆ. ಈ ದೃಶ್ಯ ನಮಗೆ ತುಂಬಾ ಅದ್ಭುತವಾಗಿದೆ. ಒಂದು ಆನೆ ಒಂದು ಸರೋವರದಲ್ಲಿ ಇಳಿದು ಸ್ನಾನ ಮಾಡಿ ತನ್ನ ಸೊಂಡಿಲಿನಿಂದ ಒಂದು ಕಮಲವನ್ನು ಕಿತ್ಕೊಂಡು ಮೇಲೆ ಎದ್ದು ಬರುವಂತೆ ನೀನು ಈ ಭೂಮಿಯನ್ನು ಹಿಡಿದು ಮೇಲೆ ಎತ್ಕೊಂಡು ಬಂದಿದ್ದೆ. ಇದನ್ನೀಗ ಒಂದು ಕಡೆ ಸ್ಥಿರವಾಗಿ ನಿಲ್ಲಿಸುವ. ಜಗತ್ತಿನ ತಂದೆ ನೀನು, ಅವಳು ನಿನ್ನ ತಾಯಿ, ಅವಳು ನಿನ್ನ ಪತ್ನಿ. ಇದನ್ನು ಗಮನಿಸ್ಬೇಕು ನಾವು. ಭಗವಂತನಿಗೆ, ವಿಷ್ಣುವಿಗೆ ಶ್ರೀ ಮತ್ತು ಭೂ ಅಂತ ಇಬ್ಬರು ಪತ್ನಿಯರು. ಲಕ್ಷ್ಮೀದೇವಿ 2 ರೂಪವನ್ನು ತಾಳಿರ್ತಾಳೆ. ಅವಳು ಅಲ್ಲದೇನೆ ಈ ನಾವು ವಾಸ ಮಾಡುವ ಈ ಭೂಮಿ ಏನಿದೆ, ಈ ಭೂಮಿಯೂ ಕೂಡ ಅವನ ಪತ್ನಿಯೇ. ಅದಕ್ಕೆ ಅವನನ್ನು ಭೂವರಾಹ ಅಂತ ಹೇಳ್ತಾರೆ. ಭೂವರಾಹ. ಇವಳು ಲಕ್ಷ್ಮಿ ಅಲ್ಲ, ಆದ್ರೆ ಇವಳು ಅವನ ಪತ್ನಿಯೇ. ಹೀಗೆ ಆ ಭೂದೇವಿಯಲ್ಲಿ ಹುಟ್ಟಿದವನೇ ನರಕಾಸುರ. ಆ ನರಕಾಸುರನ ಕೃಷ್ಣ ಕೊಂದ ಅಂತ ಕೃಷ್ಣನ ಕಥೆಯಲ್ಲಿ ಬರ್ತದಲ್ಲ, ಆ ಭಗವಂತನಿಂದ ಭೂದೇವಿಯಲ್ಲಿ ಹುಟ್ಟಿದ ರಾಕ್ಷಸನೇ ನರಕಾಸುರ. ಹೀಗೆ ಅವಳು ಅವನ ಪತ್ನಿ, ಜಗತ್ತಿನ ತಾಯಿ ಅವಳು. ನಾವು ನಿನಗೆ ನಮಸ್ಕಾರ ಮಾಡಿದಂತೆ ಅವಳಿಗೂ ನಮಸ್ಕಾರ ಮಾಡ್ತೇವೆ. ಹೀಗೆ ಅವರೆಲ್ಲ ಅದನ್ನು ಪ್ರಾರ್ಥನೆ ಮಾಡಿದರು. ನೀನು ನಿನ್ನ ಶರೀರವನ್ನು ಕೊಡವುತ್ತಾ ಇದ್ದೆ. ನೀರಿನ ಮೇಲೆ ಬಂದಿದ್ದಲ್ಲ, ನೀರಿನ ಅಂಶ ಎಲ್ಲ ಹೋಗಬೇಕಲ್ಲ, ಅದಕ್ಕಾಗಿ ಕೊಡವುತ್ತಾ ಇದ್ದೆ. ಅದು ನೋಡಿದ್ರೆ ಆ ಮಂಗಳಕರವಾದ ನೀರಿನ ಬಿಂದುಗಳು ನಮ್ಮ ಮೇಲೂ ಬೀಳ್ತಾ ಇವೆ. ನಾವು ಎಲ್ಲ ಇವತ್ತು ಪವಿತ್ರರಾಗಿದ್ದೇವೆ.
ನಿನ್ನ ಲೀಲೆ ಅಪಾರ. ಇನ್ನು ಯಾರು ನಿನ್ನ ಲೀಲೆಗೊಂದು ಮಿತಿ ಹಾಕಿ ಸೀಮಿತವಾದ ಲೀಲೆ ಅಂತ ತಿಳ್ಕೊತಾರಲ್ಲ, ಅವನು ಭ್ರಷ್ಟ, ಅವನು ಕರಪ್ಟ್, ಅವನು ಇಂಟೆಲೆಕ್ಚುಯಲಿ ಕರಪ್ಟ್, ಬೌದ್ಧಿಕವಾಗಿ ಭ್ರಷ್ಟ ಅವನು. ವಿಶ್ರಂಸತಾಮ್ನೋ ಭಗವನ್ ವಿಧೇಯಶಂ. ಈ ಮಾತು ಮೇಲೆ ನಂಗೆ ನೆನಪಿಗೆ ಬರ್ತಿರ್ತದೆ. ನೋಡು, ಸಂಸಾರ ಅನ್ನುವ ಸಾಗರದಲ್ಲಿ ನಾವು ಮುಳುಗಿ ಹೋಗಿದ್ದೇವೆ. ನಿನ್ನ ಮಾಯ ನಮ್ಮನ್ನು ಕಟ್ಟಿ ಹಾಕಿದೆ, ತೊಳಲಾಡ್ತಾ ಇದ್ದೇವೆ ನಾವು. ದಿನನಿತ್ಯ ಏನು ಮಾಡಬೇಕು ಅಂತ ತಿಳಿಯದೆ ಮೂಢರಾಗಿ ಒದ್ದಾಡ್ತಾ ಇದ್ದೇವೆ. ನಮಗೊಂದಿಷ್ಟು ಜ್ಞಾನ ದಾರ್ಢ್ಯವನ್ನು ಕೊಡಬೇಕಾದವರು ನೀನೇ. ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋದನ್ನು ತಿಳಿಸಿ, ಏನು ಸರಿಯಾದ ಜ್ಞಾನ ಯಾವುದು ಅನ್ನೋದನ್ನು ತಿಳಿಸ್ಬೇಕು, ಹಾಗೆ ಏನು ಕರ್ತವ್ಯ ಅನ್ನೋದನ್ನು ತಿಳಿಸ್ಬೇಕು, ನಮ್ಮನ್ನೆಲ್ಲ ಕಾಪಾಡಬೇಕಾದವನು ನೀನೇ ಅಂತ ಅವರನ್ನು ಪ್ರಾರ್ಥನೆ ಮಾಡಿದ. ಆಗ ಆ ಭೂಮಿಯನ್ನು ಅವನು ಒಂದು ಜಾಗದಲ್ಲಿ ನಿಲ್ಲಿಸಿ ಅವನ ಮುಂದೆ ಮರೆಯಾಗಿಬಿಟ್ಟ. ಈ ಭೂಮಿಯ ಆಳಕ್ಕೆ ಅವನು ಇಳಿದಿದ್ನಲ್ಲ, ಭೂಮಿ ಆಳಕ್ಕೆ ಇಳಿದು ಅಲ್ಲಿಂದ ಸಿಕ್ಕಿ ಬಿದ್ದ ಭೂಮಿಯನ್ನು ಮೇಲೆತ್ತಿದ್ನಲ್ಲ, ಭೂಮಿ ಆಳದಲ್ಲಿ ಒಂದಿಷ್ಟು ಕೆಸರಿತ್ತಂತೆ. ಆ ಕೆಸರನ್ನ ಅವನು 3 ಮಣ್ಣಿನ ಮುದ್ದೆ ಮಾಡಿದಂತೆ. ವರಾಹ ಪುರಾಣ ಹೇಳ್ತದೆ, ಮಹಾಭಾರತ ಹೇಳ್ತದೆ. ಮಣ್ಣಿನ ಮುದ್ದೆ ಮಾಡಿ ಅದನ್ನು 3 ಪಿಂಡ ಇಟ್ಟಂತೆ. ನಾವು ತಂದೆ, ಅಜ್ಜ, ಮುತ್ತಜ್ಜ ಅಂತ 3 ಗಂಟೆಗಾಗಿ ಒಂದು ಪಿಂಡ ಇಡ್ತೇವೆ. 3 ಪಿಂಡಗಳನ್ನಿಟ್ಟು ಅವನು ಶ್ರಾದ್ದ ಮಾಡಿದಂತೆ. ಯಾರನ್ನ ಕುರಿತು, ಭಗವಂತ ಯಾರನ್ನ ಕುರಿತು ಶ್ರಾದ್ದ ಮಾಡಬೇಕು? ನಾವು ನಮ್ಮ ತಂದೆ, ತಾಯಿ ಇತ್ಯಾದಿಗಳನ್ನ ಉದ್ದೇಶಿಸಿ ಶ್ರಾದ್ದ ಮಾಡ್ತಿರ್ತೀವಿ. ಅವನು ಯಾರನ್ನ ಕುರಿತು ಶ್ರಾದ್ದ ಮಾಡಬೇಕು ಅಂದ್ರೆ ಅವನು ನಾವೆಲ್ಲ ಶ್ರಾದ್ದ ಮಾಡ್ತಿದ್ದೀವಿ ಅಂತ ಅನ್ನೋದು ಅವನು ತೋರಿಸಿದ. ಇದು ಅವನ ಲೀಲೆ. ಇದು ವರಾಹ ಪುರಾಣದಲ್ಲಿ, ಮಹಾಭಾರತದಲ್ಲಿ ಅವನ ಬಗ್ಗೆ ಈಗ ವರ್ಣನೆ ಬಂದಿದೆ. ಇದು ಇದೆಲ್ಲ ಅಲ್ಲಿ ನೆನಪು ಮಾಡಿಕೊಂಡು ನಾನು ಇದನ್ನು ಹೇಳಿದೆ. ದಂಷ್ಟ್ರ ವಿಲಗ್ನಾನ್ ಸ್ಕ್ರೀನ್ ಪಿಂಡಾನ್. ದಂಷ್ಟ್ರ ಅಂದ್ರೆ ಒಂದು ಕೋರೆಗಲ್ಲು. ಅಲ್ಲಿ ಒಂದಿಷ್ಟು ಕೆಸರಿತ್ತು. ಆ ಕೆಸರಿನಿಂದ ತಗೊಂಡು ಅದನ್ನು ಪಿಂಡ ಮಾಡಿದ್ದ ಅವನು. ಸ್ಥಾಪಯಾಮಾಸ ವೈ ಪೃಥ್ವ್ಯಾಂ. ಒಂದಿಷ್ಟು ದರ್ಬೆ ಹಾಸಿ ಆ ದರ್ಬೆ ಮೇಲೆ 3 ಪಿಂಡ ಇಡ್ತೀವಲ್ಲ, ಅದನ್ನೆಲ್ಲ ಅವನೇ ಮೊದಲು ಮಾಡಿದ್ದ. ಸತೇಶು ಆತ್ಮಾನ ಉದ್ದೇಶ ಪಿತ್ರೇನ ಚಕ್ರೇ ಯಥಾವಿಧಿ. ತನ್ನನ್ನು ಕುರಿತು ತಾನೇ ಆರಾಧನೆ ಮಾಡಿದ. ಜಗತ್ತಿಗೆ ನೀವು ಹೀಗೆ ಮಾಡ್ರಿ ಮುಂದೆ ಅಂತ ತೋರಿಸಿದ. ಅದರಿಂದ ಸ್ನೇಹಗರ್ಭೈ ತಿಲೈರಪಿ ಪ್ರೋಕ್ಷ ಅಕಸವ್ಯಂ ದೇವೇಶ ಪ್ರಾಂಗುಖ ಕೃತವಾನ್ ಸ್ವಯಂ ಮರ್ಯಾದಾ ಸ್ಥಾಪನಾರ್ಥಂ ಚ ತಥೋ ವಚನ ಮುಕ್ತವಾನ್. ಜಗತ್ತಿಗೊಂದು ಮೇಲ್ಪಂಕ್ತಿ ಮಾಡೆಲ್ ಹಾಕಿಕೊಡ್ಬೇಕು ಅಂತ ಅವನು ಮಾಡಿದ್ದು. ಅಹಂ ಹಿ ಪಿತರಹ ಸೃಷ್ಟಂ ಉದ್ಯತೋ ಲೋಕ ಕೃತ್ ಸ್ವಯಂ. ಈ ಜಗತ್ತನ್ನು ಸೃಷ್ಟಿ ಮಾಡಿದವನು ನಾನು, ಪಿತೃದೇವತೆಗಳನ್ನು ಸೃಷ್ಟಿ ಮಾಡಿದವನು ನಾನು, ಅದಕ್ಕಾಗಿ ಶ್ರಾದ್ದ ಮಾಡಿ ತೋರಿಸಿದ್ದೇನೆ. ನೀವು ಇದನ್ನ ಮುಂದುವರಿಸಿ. ಕೋವಾ ಮಮ ಪಿತ ಲೋಕೆ ಅಹಮೇವ ಪಿತಾಮಹ. ನಮ್ಮ ತಂದೆ ಯಾರು? ನನಗೊಬ್ಬ ತಂದೆ ಇದ್ದಾನೇನು? ನನಗೊಬ್ಬ ಅಜ್ಜ ಇದ್ದಾನೇನು? ಯಾರೂ ಇಲ್ಲ. ಆದರೂ ಇದನ್ನು ಮಾಡಿ ತೋರಿಸಿದ್ದೇನೆ, ಅದರಂತೆ ನೀವು ಕೂಡ ಮಾಡಿದೆ ಅಂತ ಜನರಿಗೆ ಅದನ್ನು ತೋರಿಸಿದ್ದಾನೆ ಅಂತ ಮಹಾಭಾರತದಲ್ಲಿ ಬರ್ತದೆ. ಈ ಪ್ರಸಂಗದಲ್ಲಿ ಅದನ್ನ ಇಲ್ಲಿ ನೆನಪು ಮಾಡಿಕೊಂಡು ಹೇಳಿದೆ. ಇದು ಈ 13ನೇ ಅಧ್ಯಾಯದಲ್ಲಿ ಮತ್ತೆ 14ನೇ ಅಧ್ಯಾಯದಲ್ಲಿ ವರಾಹನ ಬಗ್ಗೆ ಕಥೆ ಬಂದಿದೆ. ಮುಂದೆ 15ನೇ ಅಧ್ಯಾಯದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅಂತ ಇದಿಬ್ರು ದೈತ್ಯರ ಕಥೆ ಬರ್ತದೆ. ಇದು ಹಿರಣ್ಯಾಕ್ಷ ಅಂತ ನಾವು ನೋಡಿದ್ವಲ್ಲ, ಅವನದೇ ಕಥೆ ಅದು. ವಿದುರನಿಗೆ ಸಮಾಧಾನ ಆಗಲಿಲ್ಲ. ಈ ವರಾಹ ಹಿರಣ್ಯಾಕ್ಷನನ್ನು ಕೊಂದ ಅಂತ ಹೇಳಿದ್ರಿ, ಆ ಹಿರಣ್ಯಾಕ್ಷ ಹುಟ್ಟಿದ ಹೇಗೆ? ಅದೆಲ್ಲ ಒಂದು ಸ್ವಲ್ಪ ನಾವು ವಿವರ ಹೇಳಿ. ಇನ್ನೂ ಅನೇಕ ಸಂಗತಿಗಳನ್ನು ನೀವು ಹೇಳಬೇಕಾಗಿದೆ. ತುಂಬಾ ಸಂಕ್ಷಿಪ್ತವಾಗಿ ಹೇಳಿದ್ದೀರಿ, ಅದನ್ನು ಇನ್ನಷ್ಟು ವಿವರವಾಗಿ ಹೇಳ್ರಿ ಅಂತ ಕೇಳಿದ್ರು. ಆಗ ಆ ಕಥೆ ಮುಂದುವರಿಯಿತು. ಈ ಕಶ್ಯಪ ಅಂತ ಋಷಿ, ಮರೀಚಿ ಅಂತ ಚತುರ್ಮುಖ ಬ್ರಹ್ಮನ ಮಗ, ಅವನ ಮಗ ಕಶ್ಯಪ. ಆ ಕಶ್ಯಪ ದಿತಿ, ಅದಿತಿ, ಧನು ಇವರೆಲ್ಲರಿಗೂ ಪತಿ. ಅನೇಕ ಜನರನ್ನು ಮದುವೆ ಮಾಡ್ಕೊಂಡಿದ್ದ. ಅವರೆಲ್ಲ ದಕ್ಷ ಪ್ರಜಾಪತಿ ಮಕ್ಕಳು. ಆ ದಿತಿಯಲ್ಲಿ ದೈತ್ಯರು ಹುಟ್ಟಿದರು. ಇವನು ಋಷಿಯೇ. ಇವನ ವ್ಯಕ್ತಿತ್ವ, ಇವನ ಪತ್ನಿಯರ ವ್ಯಕ್ತಿತ್ವ ನಿಷ್ಕಳಂಕವಾದ, ಅವರೆಲ್ಲ ಭಕ್ತರೇ. ಆದರೆ ಹುಟ್ಟಿದವರು ಕೆಲವರು ದೈತ್ಯರು. ಧನುವಿನಿಂದ ಹುಟ್ಟಿದವರು ದಾನವರು. ಅದಿತಿ ಅಂತಿದ್ಲು, ಅದಿತಿಯಿಂದ ಹುಟ್ಟಿದವರು ಆದಿತ್ಯರು, ಅಂದ್ರೆ ದೇವತೆಗಳು.
ಹೀಗೆ ದೇವತೆಗಳು ದೈತ್ಯರು ಎಲ್ಲರೂ ಇವನ್ ಮಕ್ಕಳೇ. ವಿನತ ಅಂತ ಮತ್ತೊಬ್ಬಳಿದ್ಲು, ಅವಳಿಂದ ಹುಟ್ಟಿದವು ಎಲ್ಲ ಪಕ್ಷಿಗಳು. ಅದರಿಂದ ವೈನತೆಯ ಗರುಡ, ಅವನ ಗರುಡನ್ನು ವೈನತೆಯ ಅಂತ. ಕದ್ರು ಅಂತ ಮತ್ತೊಬ್ಬಳು ಹೆಂಡತಿ ಇದ್ಲು, ಅವಳಿಂದ ಹಾವುಗಳು ಹುಟ್ಟಿದವು. ಹೀಗೆ ಎಲ್ಲಾ ಸಂತಾನ ಅಂತಂದ್ರೆ ಕಶ್ಯಪ ಪ್ರಜಾಪತಿಯಿಂದ ಮುಂದುವರೆದು. ಇದೇ ಕಶ್ಯಪನೇ ಮುಂದೆ ವಸುದೇವನಾಗಿ, ಅದೇ ಅದಿತಿ ದೇವಿಯೇ ದೇವಕಿಯಾಗಿ ಜನಿಸ್ತಾರೆ. ಈಗ ಈ ಕಶ್ಯಪ ಮತ್ತು ಅದಿತಿ ಬಗ್ಗೆ ಹೇಳ್ತಿಲ್ಲ, ಕಶ್ಯಪ ಮತ್ತು ದಿತಿಗಳ ಬಗ್ಗೆ ಹೇಳ್ತಾರೆ. ಈ ದಕ್ಷ ಪ್ರಜಾಪತಿಯ ಮಗಳವಳು ದಿತಿ ಅಂತ. ಇದನ್ನು ಗಮನಿಸಬೇಕು. ದಿತಿ ಅಂದ್ರೆ ಕಶ್ಯಪ ಪ್ರಜಾಪತಿಯ ಮಗಳು. ಇವಳು ಮಕ್ಕಳಾದ್ರಿಂದಲೇ ಅವರಿಗೆಲ್ಲರಿಗೂ ದೈತ್ಯರು ಅಂತ ಹೇಳ್ತಾರೆ. ಅವಳು ಭಕ್ತಳೆ, ಅವಳೇನು ದುಷ್ಟಳಲ್ಲ. ಒಂದು ಸಾಯಂಕಾಲ ಈ ಕಥೆ ಕೇಳಬೇಕು, ಹೇಗೆ ಸ್ತ್ರೀ ಪುರುಷರು ವರ್ತಿಸ್ಬೇಕು, ಗಂಡ ಹೆಂಡತಿ ವರ್ತಿಸ್ಬೇಕು ಅನ್ನೋ ಬಗ್ಗೆ ಇಲ್ಲಿ ಹೇಳ್ತಾರೆ. ಸಾಯಂಕಾಲದ ಹೊತ್ತಿನಲ್ಲಿ ಅವಳ ಮನಸ್ಸಿನಲ್ಲಿ ಕಾಮ ಹುಟ್ಟಿತು. ಸಾಯಂಕಾಲದ ಹೊತ್ತಿನಲ್ಲಿ ಕಾಮ ಹುಟ್ಟಬಾರದು. ಸಾಯಂಕಾಲದ ಹೊತ್ತು ಭಗವಂತನ ಆರಾಧನೆ ಇತ್ಯಾದಿಗಳಲ್ಲಿ ತೊಡಗಿರಬೇಕು. ವಿಶೇಷತಃ ಸಾಯಂಕಾಲದ ಹೊತ್ತಿನಲ್ಲಿ ಪ್ರದೋಷ ಅಂತಾರೆ. ಆ ಸಂದರ್ಭದಲ್ಲಿ ರುದ್ರ ಎಲ್ಲ ಕಡೆ ಶಿವ, ಪಾರ್ವತಿಪತಿ ಶಿವ ಎಲ್ಲ ಕಡೆ ಸಂಚಾರ ಮಾಡ್ತಿರ್ತಾನೆ. ಅಂತೂ ಸಾಯಂಕಾಲದ ಹೊತ್ತನ್ನ ಸಾರ್ಥಕವಾಗಿ ಕಳಿಬೇಕು ಮನುಷ್ಯ. ಇವಳಿಗೆ ಮನಸ್ಸಿನಲ್ಲಿ ಕಾಮ ಹುಟ್ಟಿತು. ಈ ಕಡೆ ಕಶ್ಯಪರು ನಾರಾಯಣನನ್ನ ಧ್ಯಾನ ಮಾಡ್ತಿದ್ರು, ಯಜ್ಞ ಮಾಡ್ತಿದ್ರು. ಇವಳು ಹೇಳಿದ್ಲು, ನನಗೀಗ ಹೀಗೊಂದು ಅಪೇಕ್ಷೆ ಮೂಡಿದೆ. ನನಗೆ ಅನೇಕ ಜನ ಸವತಿಯರಿದ್ದಾರೆ, ಅದಿತಿ ಇದ್ದಾಳೆ, ಅವರೆಲ್ಲ ಬೇಕಾದಷ್ಟು ಸಂತಾನ ಆಗಿದೆ ಅವರಿಗೆ. ನನಗೊಂದಿಷ್ಟು ಸಂತಾನ ಆಗಬೇಕಿಲ್ಲ, ಅದಕ್ಕೆ ನೀನೊಂದು ಅನುಗ್ರಹ ಮಾಡಬೇಕು ಅಂತ. ಶ್ರೇಷ್ಠರಾದ ಮಕ್ಕಳು ನನಗೂ ಹುಟ್ಟಿದ್ರೆ ನನಗೂ ಒಂದಿಷ್ಟು ಗೌರವ. ಹಿಂದೆ ನಮ್ಮ ಅಪ್ಪ ದಕ್ಷ ಪ್ರಜಾಪತಿ ನಮ್ಮೆಲ್ಲರನ್ನೂ ಕೇಳಿದ್ದ, ಮಕ್ಕಳೇ ನಿಮಗೆ ಯಾರನ್ನ ಮದುವೆ ಮಾಡಿಕೊಡ್ಬೇಕು, ಯಾವ ಗಂಡನ ನೀರನ್ನು ಮನಸ್ಸಿನ ಆಲೋಚನೆ ಮಾಡಿದ್ದೀರಾ ಅದು ಹೇಳ್ರಿ. ಆಗ ನಮ್ಮ ಅಭಿಪ್ರಾಯವನ್ನ ನಾವು ಗಮನಿಸಿದ. ನಮಗೇನು ಅಪೇಕ್ಷೆ ಇತ್ತು ಅಂದ್ರೆ ದೊಡ್ಡ ಪ್ರಮಾಣದ ಸಂತಾನ ಬೇಕು ಅಂತ ಅಪೇಕ್ಷೆ ಇತ್ತು. ಆಗಿನ ಕಾಲ ಎಲ್ಲ ಹಾಗೇ ಇತ್ತು, 1-2 ಮಕ್ಕಳು ಅನ್ನೋದ್ರಲ್ಲಿ ಈಗಿನ ಕಾಲ ಅಷ್ಟೇ. ಸಂತಾನ ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಬೇಕು. ದೈತ್ಯರ ಸಂತಾನವೂ ಮುಂದುವರಿತದೆ, ದೇವತೆಗಳ ಸಂತಾನವೂ ಮುಂದುವರಿತದೆ. ಅದು ನಮ್ಮ ಅಪೇಕ್ಷೆ. ಅವನು ನಮ್ಮ ಅಭಿಪ್ರಾಯ ತಿಳ್ಕೊಂಡು ಕಶ್ಯಪ ಪ್ರಜಾಪತಿಗೆ 13 ಜನರನ್ನು ಮದುವೆ ಮಾಡಿಕೊಟ್ಟಿದ್ದ. ನಾನೀಗ ಒಂದು 2-3 ಹೆಸರು 3-4 ಹೆಸರು ಹೇಳಿದೆ ಅಷ್ಟೇ. ಅದಿತಿ, ದಿತಿ, ಧನು, ಕದ್ರು, ವಿನತ ಅಂತ 3-4 ಹೆಸರು ಹೇಳಿದೆ. ಹೀಗೆ ನಿನ್ನನ್ನ ನಾವೆಲ್ಲ ವರಿಸಿದೆವು. ಆಗ ಅವ್ರು ಹೇಳಿದ್ರು, ನೀನು ನನ್ನ ಪತ್ನಿ, ನಿನ್ನ ಅಪೇಕ್ಷೆಯನ್ನು ಈಡೇರಿಸುವುದೆಲ್ಲ ಯೋಗ್ಯವೇ, ಆದ್ರೆ ಈ ಕಾಲ ಎಂಥದ್ದು ಅದನ್ನು ಸ್ವಲ್ಪ ವಿಚಾರ ಮಾಡು. ಸಾಯಂಕಾಲದ ಹೊತ್ತಿನಲ್ಲಿ ಈ ಒಂದು ಸಂಭಾಷಣೆ, ಈ ಕ್ರಿಯೆ ಸಲ್ಲದು. ನೋಡಿ, ಹೆಂಡತಿ ಮಹತ್ವವನ್ನು ಅವನು ಹೇಳ್ತಾನೆ. ನಿನ್ನ ಮಹತ್ವವನ್ನೇ ನಾನು ಕಡೆಗಣಿಸಿಲ್ಲ. ಸರ್ವಾಶ್ರಮಾನ್ ಉಪಾದಾಯ ಸ್ವಾಶ್ರಮೇಣ ಕಲತ್ರವಾನ್ ವ್ಯಸನಾರ್ಣವಂ ಅತ್ಯೇತಿ ಜಲಯಾನೈಹಿ ಯಥಾರ್ಣವಂ. ಒಂದು ಹೆಂಡತಿ ಅನ್ನೋದೊಂದು ನಮ್ಮ ಜೊತೆಗಿದ್ರೆ ನಾವೆಲ್ಲವನ್ನೂ ಗೆದ್ದಂತೆ. ನಾವು ಹಿಂದೆ ಅನೇಕ ಸರಿ ನೋಡಿದ್ದೇವೆ. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಅಂತ 3 ಆಶ್ರಮ. ಬ್ರಹ್ಮಚಾರಿಗಳಿಂದ ಅಧ್ಯಯನ ಮಾಡ್ತಿರ್ತಾರೆ. ಗೃಹಸ್ಥರು ಅಂದ್ರೆ ಮದುವೆ ಮಾಡಿಕೊಂಡು ಸಂತಾನೋತ್ಪತ್ತಿ ಇತ್ಯಾದಿಗಳು ಮಾಡ್ತಿರ್ತಾರೆ, ದುಡಿತಿರ್ತಾರೆ. ವಾನಪ್ರಸ್ಥರು ಅಂದ್ರೆ ನಿವೃತ್ತರಾಗಿ ಮಕ್ಕಳಿಗೆ ಜವಾಬ್ದಾರಿ ಒಪ್ಪಿಸಿ ಕಾಡಿಗೆ ಹೋಗ್ಬಿಟ್ಟಿರ್ತಾರೆ. ಸನ್ಯಾಸಿಗಳು ಅಂದ್ರೆ ಕೊನೆಯ ಆಶ್ರಮ. ಈ ವಾನಪ್ರಸ್ಥಾಶ್ರಮವನ್ನು ಕಲಿಯುಗದಲ್ಲಿ ಈಗಿಲ್ಲ. ಸನ್ಯಾಸ, ಗೃಹಸ್ಥಾಶ್ರಮ, ಬ್ರಹ್ಮಚರ್ಯಾಶ್ರಮ ಅಂತ ಇಷ್ಟೋದಿದೆ. ಪತ್ನಿಯೊಬ್ಬಳಿದ್ರೆ ಅವಳ ಸಹಕಾರದಿಂದ ಗೃಹಸ್ಥಾಶ್ರಮಿ ಈ ಉಳಿದ 3ರನ್ನೂ ಪೋಷಿಸ್ತಾನೆ. ಬ್ರಹ್ಮಚಾರಿಗಳಿದ್ದಾಗ ಅವರು ಅಡುಗೆ ಮಾಡ್ಕೊಳ್ಳೋದಿಲ್ಲ, ಗುರುಕುಲದಲ್ಲಿ ಇರ್ತಿರ್ತಾರೆ. ಮತ್ತೆ ಅವರಿಗೆ ಭಿಕ್ಷೆ ಹಾಕೋರು ಯಾರು? ಬ್ರಹ್ಮಚಾರಿಗಳು ಅಲ್ಲಿ ಗುರುವಿನ ಮನೆಯಲ್ಲಿದ್ದಾಗ ಎಲ್ಲಾ ಕಡೆ ಭಿಕ್ಷೆ ಬೇಡಿ ಅನ್ನ ತಂದು ಊಟ ಮಾಡೋದು. ಇದಿತ್ತು. ಇತ್ತೀಚಿನವರೆಗೂ ಕೂಡ ಇದಿತ್ತು. ನಾನು ಸಣ್ಣವನಿದ್ದಾಗಲೂ ಕೂಡ ನೋಡಿದ್ದೇನೆ. ಬರೇ ಬ್ರಾಹ್ಮಣರಲ್ಲಿ ಅಂತಲ್ಲ, ಒಟುಗಳು, ಲಿಂಗಾಯತರಲ್ಲಿ ಕೂಡ ಒಟುಗಳಾದವರು, ಸ್ವಾಮಿಗಳಾದವರು ನಿತ್ಯ ಮನೆಗೆ ಬರ್ತದೆ. ಅದು ಈಗ ಎಲ್ಲ ಸಮಾಜದಲ್ಲಿ ಕೂಡ ಅದು ಬಂದಿದ್ದೆ, ನಾನು ನೋಡಿದ್ದೆ. ನಾನು ಅದಕ್ಕೆಲ್ಲ ಮುಂದೆ ಹೋಗಿದೆ. ಈಗ ಯಾವುದೊಂದು ಸುಗ್ಗಿ ಸಂದರ್ಭದಲ್ಲಿ ಮಾತ್ರ ಅವ್ರು ಹೊಲಕ್ಕೆ ಬಂದು ಬಿಸ್ಕೊಂಡು ಹೋಗ್ತಾರೆ. ಅದು ಜಮೀನುಗಳು ಬಂದವು, ಮತ್ತೆ ಕೃಷಿ ಮಾಡುವವರು ಬಂದವರು, ಮತ್ತೆ ಅವರು ಕೂಡ ಉದ್ಯೋಗಕ್ಕಾಗಿ ಬೇರೆ ಬೇರೆ ಎಲ್ಲೆಲ್ಲೋ ಹೋದ್ರು.
ಅದು ಬರುವುದು ಅವ್ರಿಗೂ ಸರಿ ಕಾಣಲಿಲ್ಲ, ಬಿಟ್ಬಿಟ್ರಲ್ಲ. ವಸ್ತುತಃ ಬ್ರಹ್ಮಚಾರಿಗಳು ಮನೆ ಮನೆಗೆ ಓಡಾಡಿ ಭಿಕ್ಷೆ ಬೇಡಿ ತಂದು ಗುರುವಿಗೆ ಅರ್ಪಣೆ ಮಾಡಿ ಊಟ ಮಾಡ್ಬೇಕಲ್ಲ. ಆ ಬ್ರಹ್ಮಚಾರಿಗಳಿಗೆ ಅಡಿಗೆ ಮಾಡಿ ಹಾಕೋರು ಯಾರು? ಗೃಹಸ್ಥರೇ ಮಾಡ್ಬೇಕಲ್ಲ. ಮತ್ತೆ ವಾನಪ್ರಸ್ಥಾಶ್ರಮಿಗಳು ವನಕ್ಕೆ ಹೋಗಿರ್ತಾರೆ. ಅವರಂತೂ ಕಾಡಿನಲ್ಲಿ ಬೆಳೆಯುವ ಗಡ್ಡೆ ಗೆಣಸು ಹಣ್ಣು ಇತ್ಯಾದಿ ತಿಂದು ಬದುಕೋ, ಅವ್ರೇನು ನಿತ್ಯ ಅಡಿಗೆ ಮಾಡೋರಲ್ಲ. ಅವರಿಗೂ ಏನಾದ್ರೂ ನೆರವು ಬೇಕಾದ್ರೆ ಗೃಹಸ್ಥರೇ ಕೊಡಬೇಕು. ಸನ್ಯಾಸಿಗಳಿಗಂತೂ ಭಿಕ್ಷು ಅಂತ ಹೆಸರೇ ಇದೆ. ಸನ್ಯಾಸಿಗಳಿಗೆ ಭಿಕ್ಷು ಅಂತ ಕರೀತಾರೆ. ಮತ್ತು ಸನ್ಯಾಸಿಗಳು ಮಾಡುವ ಊಟ ಅಂತ ಕರೆಯೋದಿಲ್ಲ, ಭಿಕ್ಷಾ ಅಂತಾನೆ ಕರೀತಾರೆ. ಇವತ್ತು ಸ್ವಾಮಿಗಳು ಭಿಕ್ಷಾ ಆಯ್ತಾ ಅಂತಾನೆ ಕೇಳ್ತಿರ್ತಾರೆ. ಯಾವ್ದಾರು ಮತ್ತು ಸ್ವಾಮಿಗಳು ಪ್ರಸಾದ ಊಟ ಆಯ್ತಾ ಅಂತ ಯಾರು ಕೇಳ್ತಿರ್ಬೋದು. ಆದ್ರೂ ತಿಳಿದವರು ಸ್ವಾಮಿಗಳು ಭಿಕ್ಷಾ ಅಂತಾನೆ ಅಂತಿರ್ತಾರೆ. ಆ ಸ್ವಾಮಿಗಳು ಕೂಡ ಮನೆ ಮನೆ ಓಡಾಡಿ ಭಿಕ್ಷಾ ಬೇಡಬೇಕು, ಕೈಯೊಂದು ಪಾತ್ರ ಇಟ್ಕೊಂಡು ಮಾಡಬೇಕು. ಆದ್ರೆ ಕ್ರಮೇಣ ಮುಂದೆ ಏನಾಯ್ತದೆ, ಎಲ್ಲಾ ಸಮಾಜಗಳಲ್ಲೂ ಕೂಡ ಸ್ವಾಮಿಗಳಾದವರು ಒಂದು ನಿರ್ದಿಷ್ಟ ಮಠಗಳಲ್ಲಿ ಇದ್ದು ಸಮಾಜಕ್ಕೆ ಆ ಥರ ಧಾರ್ಮಿಕ ಮಾರ್ಗದರ್ಶನ ಮಾಡಿ ಸಮಾಜವನ್ನು ಸ್ಥಿರವಾಗಿ ನಿಲ್ಲಿಸಬೇಕಾದಂತ ಹೊಣೆ ಹೊತ್ತು. ಅವಾಗ ಅವರು ಮನೆ ಮನೆ ಓಡಾಡೋದನ್ನು ಬಿಟ್ಟರು. ಆದ್ರೂ ಕೂಡ ಅದೊಂದು ಅವಶೇಷ ಈಗ ಉಳಿದಿದೆ. ಅಲ್ಲಲ್ಲಿ ಒಂದು ಮನೆಗೆ ಪಾತ್ಪೂಜೆಗೆ ಕರೀತಿರ್ತಾರಲ್ಲ ಭಕ್ತರು. ಯಾಕೆ ಕರೀತಾರೆ ಅಂದ್ರೆ, ವಸುಧ ಮನೆ ಮನೆ ಓಡಾಡ್ಬೇಕಾದ್ರೆ ಅವ್ರ ಕರ್ತವ್ಯ. ಈಗ ನಾವು ಅವರು ನಮ್ಮ ಮನೆಗೆ ಬರ್ರಿ, ನಾಳೆ ನಿಮ್ಮ ಮನೆಗೆ ಬರ್ರಿ ಕರಿತಿದ್ದೇವೆ, ಕರೆದು ಪಾತ್ಪೂಜೆ ಮಾಡಿ ಕಾಣಿಕೆ ಕೊಟ್ಟು ಕಳಿಸ್ತಿದ್ದೇವೆ. ಹೀಗೆ ಮನೆ ಮನೆಗೆ ಓಡಾಡಿ ಅಲ್ಲಿ ಭಿಕ್ಷಾ ಬೇಡಿ ಉಣ್ಣಬೇಕಾದ ಕೆಲಸ ಅವ್ರದ್ದು. ಅದಕ್ಕೆ ಅವ್ರನ್ನ ಭಿಕ್ಷುಗಳು ಅಂತ ಕರೀತಾರೆ. ಗೃಹಸ್ಥಾಶ್ರಮ ನಮ್ಮದಾಗಿದ್ರೆ ಆ ಗೃಹಸ್ಥಾಶ್ರಮದಿಂದ ನಾವು ಈ ಬ್ರಹ್ಮಚಾರಿಗಳನ್ನ, ವಾನಪ್ರಸ್ಥಾಶ್ರಮಿಗಳನ್ನ, ಸನ್ಯಾಸಿಗಳನ್ನ ಮೂರೂ ಜನರನ್ನು ನಾವೇ ಪೋಷಿಸೋರು. ನಮ್ಮ ಕೆಲಸ ಅದು. ಇದಕ್ಕೆಲ್ಲ ನೆರವು ಕೊಡೋರು ಯಾರು? ಹೆಂಡತಿ. ಹೆಂಡತಿ ಇದ್ರೆ ಮನೆಯವರು ಅಡಿಗೆ ಮಾಡಿದ್ರೆ, ಇಬ್ರು ಗಂಡ ಹೆಂಡತಿ ಅರಿತು ಬಾಳಿದ್ರೆ ಇವೆಲ್ಲ ಆಗ್ತದೆ. ಮಹಾಭಾರತ ಅಂತ ಹೇಳ್ತಾರೆ. ಮಹಾಭಾರತ ಅನ್ನೋದು ಬಹಳ ದೊಡ್ಡ ಕಾವ್ಯ. ಈ ಕಾವ್ಯದ ಮಹತ್ವವನ್ನು ಯಾರಿಗೂ ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂದ್ರೆ, ಅಸ್ಯ ಕಾವ್ಯಸ್ಯ ಕವಿಯವರ ಸಮರ್ಥ ವಿಶೇಷಣೆ ಗೃಹಸ್ಥಸ್ಯ ಶ್ರೇಷಾಸ್ತ್ರಯ ಇವಾಶ್ರಮ. ಗೃಹಸ್ಥಾಶ್ರಮದ ವೈಭವ ಎಂಥದ್ದು ಅಂದ್ರೆ, ಗೃಹಸ್ಥಾಶ್ರಮದ ವೈಭವವನ್ನು ಬ್ರಹ್ಮಚಾರಿಗಳು, ವನಪ್ರಸ್ಥಾಶ್ರಮಿಗಳು, ಸನ್ಯಾಸಿಗಳು ಯಾರೂ ಮೀರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವನಿದ್ರೆ ಅವರಿಗೆಲ್ಲ ಉದ್ಯೋಗದಲ್ಲಿ ನಡೀತದೆ, ಆಟ ನಡೀತದೆ. ಹೀಗೆ ಗೃಹಸ್ಥಾಶ್ರಮ ಎಲ್ಲ ಆಶ್ರಮಗಳು ದೊಡ್ಡದಾಗಿರುವಂತೆ ಮಹಾಭಾರತ ಎಲ್ಲ ಕಾವ್ಯಗಳಿಂದ ದೊಡ್ಡದು ಅಂತ ಉದಾಹರಣೆ ಕೊಡ್ತಾರೆ. ಅವನು ನೆನಪು ಮಾಡ್ಕೊಂಡ, ಒಬ್ಬಳು ಪತ್ನಿ ಇದ್ರೆ ಸಂಸಾರ ಅನ್ನೋ ಸಾಗರವನ್ನು ದಾಟಿಸುವ ಒಂದು ದೋಣಿ ಇದ್ದಂತೆ ಅವಳು. ಪತ್ನಿ ನಮ್ಮನ್ನು ಮುಳುಗಿಸುವ ಹೆಬ್ಬಂಡೆ ಆಗಬಾರ್ದು. ಅವಳನ್ನು ನಾವು ನಮ್ಮ ಕುತಿಗೆ ಕಟ್ಟಿಕೊಂಡು ಅವಳು ನಮ್ಮನ್ನು ಮುಳುಗಿ, ನಾವು ನಮ್ಮನ್ನು ಅವಳು ಮುಳುಗಿಸಿಬಿಟ್ರೆ ಗತಿ ಏನು? ಹಾಗಾಗಬಾರ್ದು. ವಸ್ತುತಃ ಒಂದು ದೋಣಿ ಅಂತೆ. ತುಂಬಾ ಸುಂದರವಾದ ಮಾತಿದು. ವ್ಯಸನಾರ್ಣವ ಮತ್ತೇಗಿ ಜಲಯಾನೇಹಿ ಯಥಾರ್ಣವಂ. ಈ ಮಾತುಗಳನ್ನು ಕೇಳ್ತಿರ್ಬೇಕು. ಇದಕ್ಕಾಗಿ ಭಾಗವತವನ್ನು ವಿವರವಾಗಿ ಕೇಳಬೇಕು. ಅಂಶದಿಂದ ಕೇಳಿದ್ರೆ ಇಂಥ ಮಾತುಗಳನ್ನು ಕೇಳಲಿಕ್ಕಾಗೋದಿಲ್ಲ. ಅಂತೂ ದುಃಖ ಅನ್ನುವ ಸಾಗರವನ್ನ, ಸಂಸಾರ ಅನ್ನುವ ಸಾಗರವನ್ನ ಈ ಪತ್ನಿ ಎಂಬ ದೋಣಿಯಿಂದ ದಾಟ್ತಾನೆ ಮನುಷ್ಯ. ಮತ್ತೆ ನಮಗೆ ಇಂಗ್ಲಿಷ್ನಲ್ಲಿ ಕೇಳಿ ಗೊತ್ತಿದೆ, ಬೆಟರ್ ಹಾಫ್ ಅಂತಾರೆ ಹೆಂಡತಿಗೆ, ನನ್ನ ಅರ್ಧ ಅಂತ. ಅರ್ಧಾಂಗಿ ಅಂತ ನಾವು ಸಂಸ್ಕೃತದಲ್ಲಿ ಅಂತೇವೆ, ನಾನು ಅರ್ಧಾಂಗಿ ಅಂತ ಕನ್ನಡದಲ್ಲಿ ಅವ್ರು ಹೇಳ್ತಾರೆ. ಅದು ನನ್ನ ಒಂದು ಅರ್ಧವೇ ಅವಳು. ಅವಳಿದ್ರೆ ನಾನು ಪೂರ್ಣ, ಅವಳು ಇಲ್ಲದೆ ಹೋದ್ರೆ ನಾನು ಅಪೂರ್ಣನೇ. ಅಷ್ಟು ಮಹತ್ವ ಇದೆ ಅದಕ್ಕೆ. ಯಾಮಾಹು ಆತ್ಮನಃ ಅರ್ಧಂ ಶ್ರೇಯಸ್ಕಾಮಸ್ಯ ಭಾಮಿನಿ ಯಸ್ಯಾಂ ಸ್ವಧುರ ಮಧ್ಯಸ್ಯ ಪುಮಾಂಶ್ಚರತಿ ವಿಜ್ವರ. ತನ್ನ ಅರ್ಧ ಭಾಗ ಅನ್ಸ್ಕೊಂಡಿರ್ತಾಳೆ. ಧರ್ಮ, ಅರ್ಥ, ಕಾಮ ಸಾಧನೆಯಲ್ಲಿ ಗಂಡನಿಗಳು ನೆರವು ಕೊಡ್ತಾಳೆ. ಅವಳಿದ್ರೆ ಗಂಡ, ನನ್ನ ಹೆಂಡತಿ ಇದ್ದಾಳೆ ಮನೆಯಲ್ಲಿ, ಎಲ್ಲ ಜವಾಬ್ದಾರಿ ನೋಡ್ಕೋತಾಳೆ ಅಂತ ನಿಶ್ಚಿಂತವಾಗಿ ಮನುಷ್ಯ ಓಡಾಡಬಹುದು. ಇದು ಹೆಂಡತಿ ಮಹತ್ವ. ಈ ಇಂದ್ರಿಯಗಳೆಂಬ ಶತ್ರುಗಳನ್ನ ನಾವು ಹೆಂಡತಿಯ ಸಹಾಯದಿಂದ ವಶಪಡಿಸ್ಕೋಬಹುದು ಅಂತ. ಇದು ಬಹಳ ಮಹತ್ವದ್ದು. ಇದನ್ನ ಕೇಳಿದ್ರೆ ಮದುವೆ ಮಾಡ್ಕೊಳ್ಳದೆ ಹೋದ್ರೆ ಏನಾಗ್ತದೆ? ಗಂಡಾಗಲಿ ಹೆಣ್ಣಾಗಲಿ ಮದುವೆ ಮಾಡ್ಕೊಳ್ಳದೆ ಹೋದ್ರೆ ಏನಾಗ್ತದೆ ಅಂದ್ರೆ, ನಾವೇನು ಋಷಿ ಮುನಿಗಳಲ್ಲ, ನಮ್ಮ ಇಂದ್ರಿಯ ನಮ್ಮ ಹತೋಟಿಯಲ್ಲಿ ಇರೋದಿಲ್ಲ. ಹೆಣ್ಣಾಗಲಿ ಗಂಡಾಗಲಿ ಇಬ್ರಿಗೂ ಒಂದೇ, ಇಬ್ರಿಗೂ ಅದೇ ದೇಹ, ಮಣ್ಣಿನಿಂದ ಬೆಳೆದ ದೇಹವೇ, ಉಪ್ಪು ಖಾರದಿಂದ ಬೆಳೆದ ದೇಹವೇ. ಈ ಇಂದ್ರಿಯಗಳು ಹೇಗೆ ಹತೋಟಿಗೆ ಬರ್ತವೆ? ಗಂಡನಿಗೆ ಹೆಂಡತಿಯ ಸಹಾಯದಿಂದ, ಹೆಂಡತಿಗೆ ಗಂಡನ ಸಹಾಯದಿಂದ. ಅವರವರ ಪ್ರೇಮ, ಕಾಮ ಅದೆಲ್ಲವೂ ಕೂಡ ಗಂಡ ಹೆಂಡತಿಯಲ್ಲಿ ಪರಸ್ಪರವನ್ನು ತಣ್ಣದು ಹೋಗ್ತದೆ, ಶಾಂತ ಆಗ್ತದೆ. ಯಾಮ್ ಆಶ್ರಿತ್ಯ ಇಂದ್ರಿಯಾರಾತೀನ್, ಇಂದ್ರಿಯಗಳನ್ನು ಶತ್ರುಗಳಾಗಿ ಪರಿಗಣಿಸಿಬಿಡ್ತದೆ ನಮಗೆ.
ನಮಗೆ ಹತೋಟಿಗೆ ಇಲ್ಲದೆ ಹೋದರೆ. ಉಳಿದವ್ರು ಏನು ಮಾಡಬೇಕು? ಬ್ರಹ್ಮಚಾರಿಗಳು, ವಾನಪ್ರಸ್ಥರು, ಸನ್ಯಾಸಿಗಳಿಗೆ ಈ ಶತ್ರುಗಳನ್ನು ಹೇಗೆ ಗೆಲ್ಲಬೇಕು ಅಂತ ಗೊತ್ತಿರೋಲ್ಲ. ಗೃಹಸ್ಥನಿಗಾದ್ರೆ ಅದೆಲ್ಲ ಗೊತ್ತಿರ್ತದೆ. ವಯಂ ಜಯೇಮ, ಆರಾಮಾಗಿ ಗೆಲ್ತೀವಿ ನಾವು. ದಸ್ಯೂನ್ ದುರ್ಗಪತಿ ಯಥ, ತುಂಬಾ ಸುಂದರವಾದ ಈ ಉದಾಹರಣೆಗಳೇ ಬಹಳ ಸುಂದರ. ನಾವಿವತ್ತು ಎಲ್ಲೋ ಒಂದು ಬಯಲು ಪ್ರದೇಶದಲ್ಲಿ ಇದ್ದೀವಿ ಅಂದ್ರೆ ಶತ್ರುಗಳು ನಮ್ಮ ಮೇಲೆ ಸುಲಭವಾಗಿ ಆಕ್ರಮಣ ಮಾಡಿಬಿಡ್ತಾರೆ. ನಾವೊಂದು ಕೋಟೆಗೋಡೆ ಒಳಗಿದ್ದೀವಿ ಅಂದ್ರೆ ಕೋಟೆಗೋಡೆಗೆ ಒಂದು ರಕ್ಷೆ ನಮಗೆ. ಜಲದುರ್ಗ ಮತ್ತೆ ವನದುರ್ಗ ಅಂತ ಹೀಗೆಲ್ಲ ಬೇರೆ ಬೇರೆ ಥರದ ದುರ್ಗಗಳನ್ನ ಮಾಡಿರ್ತಾರೆ, ನಮ್ಗೆ ಗೊತ್ತಿದೆ. ಕೋಟೆ ಮಾಡಿ ಅದ್ರ ಸುತ್ತಲೂ ಕಂದಕ ಮಾಡಿ ಅದ್ರ ಒಳಗೆ ಎಲ್ಲರೂ ಸುರಕ್ಷಿತರಾಗಿರ್ತಾರೆ. ಗೃಹಸ್ಥಾಶ್ರಮ ಅನ್ನೋದು ಕೋಟೆ ಇದ್ದಂತೆ. ಗೃಹಸ್ಥಾಶ್ರಮದಲ್ಲಿ ನಾವಿದ್ರೆ ನಮಗೆ ಇನ್ನೊಬ್ಬರು ಪೀಡೆ ಇರೋದಿಲ್ಲ. ಮದುವೆ ಮಾಡ್ಕೊಳ್ಳೋದೇನೆ ಒಬ್ಬಂಟಿಯಾಗಿ ಇದ್ದುಬಿಟ್ಟ ಅಂತ ಆದರೆ ಅವನಿಗೆ ಬೇರೆ ಬೇರೆ ಥರದ ಪೀಡೆಗಳು ಬರ್ತವೆ. ಪುರುಷನಿಗೂ ಬರ್ತವೆ, ಸ್ತ್ರೀಗೂ ಕೂಡ ಬಂದೇ ಬರ್ತವೆ. ಕೋಟೆ ಇಲ್ಲದ ಮನುಷ್ಯನಂತೆ ಆಗ್ತಾನೆ ಮನುಷ್ಯ. ಮದುವೆ ಮಾಡ್ಕೊಂಡಿದ್ರೆ ಕೋಟೆಯಲ್ಲಿ ಸುರಕ್ಷಿತನಾಗಿರುವಂತೆ ಆಗಿಬಿಡ್ತಾನೆ. ಇದೆಲ್ಲ ಈ ಮಹಾಭಾರತ, ಈ ಭಾಗವತದಲ್ಲಿ ಈಗ ಬಂದಿದೆ. ದುರ್ಗಪತಿ, ಕೋಟೆಗೋಡೆಯ ಅಧಿಪತಿ ಒಬ್ಬ ಶತ್ರುಗಳನ್ನು ಹೇಗೆ ಸೋಲಿಸ್ತಾನೋ ಮತ್ತೆ ಅವರನ್ನು ಹೇಗೆ ಗೆಲ್ತಾನೋ ಹಾಗೆ. ನವಯಂ ಪ್ರಭವಸ್ತಾಂ ತ್ವಾಂ ಅನುಕರ್ತುಂ ಗೃಹೇಶ್ವರಿ. ಆ ಮಾತುಗಳು, ಗೃಹೇಶ್ವರಿ, ಮನೆಯ ಒಡತೆಯೇ, ನನ್ನ ಮನೆ, ನನ್ನ ಮನಸ್ಸು, ಅದರ ಎರಡರದ್ದು ಒಡತೆ ನೀನು. ನಿನ್ನಂಥ ಪತ್ನಿ ಏನು ಉಪಕಾರ ಮಾಡಿರ್ತಾಳೆ ನಮಗೆ, ನಾನಾಗಲಿ, ನನ್ನಂಥ ಒಬ್ಬ ಋಷಿ ಆಗಲಿ, ಮತ್ತೆ ಯಾರೇ ಆಗಲಿ, ಅದನ್ನು ಮೀರೋದು ಸಾಧ್ಯ ಇದೆಯೇನು? ಆ ಉಪಕಾರದಿಂದ ತೀರ್ಸ್ಲಿಕ್ಕೆ ಸಾಧ್ಯವ? ಈ ಇಡೀ ಜನ್ಮದಲ್ಲೇ ಸಾಧ್ಯ ಆಗೋದಿಲ್ಲ, ಮುಂದಿನ ಜನ್ಮದಲ್ಲೂ ಆಗೋದಿಲ್ಲ. ಎಲ್ಲಾ ಥರದ ಧರ್ಮ ಅರ್ಥ ಕಾಮಗಳಿಗೆ ನೀನು ನೆರವು ಕೊಟ್ಟಿರ್ತೀಯ, ಅದರಿಂದ ನನ್ನ ಮಾತು ನಡೆದಿದೆ. ಇದನ್ನ ನಮ್ಮಂಥವ್ರು, ಅದರಲ್ಲೂ ಭಾರತೀಯ ಸಮಾಜದಲ್ಲಿ ಬಹಳ ವಿಶೇಷವಾಗಿ ಇದನ್ನು ನಾವು ಅನುಭವಿಸಿರ್ತೇವೆ. ದಂಪತಿಗಳಿಗೆ ಮನಸ್ತಾಪ ಇರಬಹುದು, ಯಾವತ್ತಾರು ಮಾತಾಡದೆ ಸುಮ್ಮನೆ ದೂರ ಕೂತು ಬಿಟ್ಟಿರ್ತಾರೆ, ಸಿಟ್ಟಾಗಿರ್ತವೆ, ಕಲಹ ಆಗಿರ್ತದೆ, ಕೋಲಾಹಲ ಆಗಿರ್ತದೆ, ನಡುಗಾರ ಒಂದು ಬಿಡಿಸಿರ್ತಾರೆ. ಏನೇ ಇದ್ರು ಅವ್ರು ಇರೋದ್ರಿಂದ, ನಾವಿರೋದ್ರಿಂದ, ಗಂಡ ಇದ್ದಿದ್ದರಿಂದ ಅವಳಿಗೂ ರಕ್ಷೆ, ಅವಳಿದ್ದರಿಂದ ನಮಗೆ ರಕ್ಷೆ. ಅವಳೆಲ್ಲ ಸಮಯ ಕ್ರಿಯೆಗಳಲ್ಲಿ ನಮಗೆ ಅವಳು ಬೆಂಬಲವಾಗಿ ನಿಂತಿದ್ದರಿಂದ ಅದರಿಂದ ನಡೆದಿರೋದು. ಎಷ್ಟು ಜನ ದೊಡ್ಡ ದೊಡ್ಡ ವಿದ್ವಾಂಸರನ್ನು ನಾನು ಮಾತಾಡ್ತಿದ್ದೇನೆ. ನಮ್ಮ ಎಲ್ಲ ಮಡಿ ಮೈಲಿಗೆ, ಶೀಲ, ಆಚಾರ, ನಮ್ಮ ಪಾಂಡಿತ್ಯ ಇದೆಲ್ಲ ನನ್ನ ಹೆಂಡತಿಯಿಂದ, ಅವಳೊಂದು ನನಗೆ ಬೆಂಬಲ ಕೊಟ್ಟಿದ್ದರಿಂದ ನಂದೆಲ್ಲ ನಡೆದಿದೆ ಅಂತ 70-80 ವರ್ಷದ ವೃದ್ಧ ವಿದ್ವಾಂಸರೆಲ್ಲ ಮಾತಾಡೋದನ್ನ ಕೇಳಿದ್ದೇನೆ. ಹಂತದ ಜೀವನದಲ್ಲಿ ಕೂಡ ನಾನು ಅದನ್ನು ಅನುಭವಿಸಿದ್ದೀನಿ, ನೀವು ಎಲ್ಲರೂ ನಿಮ್ಮಂಥವ್ರು ಅನುಭವಿಸೇ ಇರ್ತೀರಿ. ಹೀಗೆ ಅವಳು ಮಾಡಿದ ಉಪಕಾರ, ಹೆಂಡತಿ ಮಾಡುವ ಉಪಕಾರವನ್ನ ನಾವು ತೀರಿಸೋದು ಹೇಗೆ? ಇಲ್ಲಿ ಎರಡು ಸಂಗತಿಗಳು. ಹೆಂಡತಿಯು ಕೂಡ ಈ ಥರ ಬದುಕಬೇಕು ಅಂತ ಅವಳಿಗೆ ಹೇಳಿದಂಗಾಯ್ತು, ಇಂಡೈರೆಕ್ಟ್ಲಿ ಅವಳಿಗೆ ಹೇಳಿದಂಗಾಯ್ತು. ಅವಳು ಹಾಗೆ ಬದುಕಿದ್ರೆ ಇವನಿಗೆ ಅನುಕೂಲ. ಇಂಥ ಗಂಡ ಅವಳಿಗೆ ಸಿಗಬೇಕು, ಅಂಥ ಹೆಂಡತಿ ಇವನಿಗೆ ಸಿಗಬೇಕು. ನೀನೀಗೇನು ಅಪೇಕ್ಷೆ ಪಟ್ಟಿದ್ದೆ ಇದನ್ನು ಈಡೇರಿಸ್ತೇನೆ, ಖಂಡಿತ ಈಡೇರಿಸ್ತೇನೆ. ಅದಕ್ಕೋಸ್ಕರ ನೀನು ಕಾಯಬೇಕು. ಸಾಯಂಕಾಲ ಕಳೀಲಿ, ರಾತ್ರಿ ಬರಲಿ. ರಾತ್ರಿ ಕಾಲದಲ್ಲಿ ಗಂಡ ಹೆಂಡತಿ ನಡುವೆ ಸಮಾಗಮ ಆಗಬೇಕು. ಈ ಕಾಲದಲ್ಲಿ ನೋಡಿ, ನಾನು ಹೇಳಿದೆ, ಏಷಾ ಘೋರತಮ ವೇಳ ಘೋರಾಣಾಂ ಘೋರದರ್ಶನ ಚರಂತಿ ಯಸ್ಯಾಂ ಭೂತಾನಿ ಭೂತೇಶ ಅನುಚರಾಣಿಯ. ಭೂತೇಶ ಅಂದ್ರೆ ಶಿವ, ಭೂತಗಣಗಳ ಅಧಿಪತಿ ಅವನು. ಅವನು ತನ್ನ ಗಣಗಳ ಜೊತೆ ಎಲ್ಲ ಕಡೆ ಸಂಚಾರ ಮಾಡ್ತಿರ್ತಾನೆ, ಮನಸ್ಸಿನ ದೇವತೆ ಅವನು. ಅಂತ ಸಂದರ್ಭದಲ್ಲಿ ನಾವು ಇಂಥದ್ದೇನೋ ಅನ್ಯಾಯ ಮಾಡಿದ್ರೆ ಅವನು ಅದನ್ನು ಸಹಿಸೋದಿಲ್ಲ. ಅವನು ದಾಂಪತ್ಯದ ದೇವತೆ, ಅವನು ಒಲಿದರೆ ನಮ್ಮ ದಾಂಪತ್ಯ ಸರಿಯಾಗಿ ನಡೀತದೆ. ನೋಡಿ, ಇದನ್ನು ಹೇಳ್ತಿರ್ತಾರೆ, ಪರೀತೋ ಭೂತ ಪಾರ್ಷದ್ಭಿ ವೃಷೇಣ ಅಟತಿ ಭೂತರಾಟ್. ಒಂದು ಎತ್ತಿನ ಮೇಲೆ ಏರಿ ಆ ರುದ್ರ ಎಲ್ಲ ಕಡೆ ಸಂಚಾರ ಮಾಡ್ತಿರ್ತಾನಂತ. ನಿತ್ಯ ನಾವು ಇದನ್ನು ನೆನಪು ಮಾಡ್ಕೋಬೇಕು, ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇದನ್ನೆಲ್ಲ ಸಾಯಂಕಾಲದ ಹೊತ್ತಿನಲ್ಲಿ ವ್ಯರ್ಥವಾದ ಮನೋರಂಜನೆ ಚಟುವಟಿಕೆಗಳು, ವ್ಯರ್ಥವಾದ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಅಂಥದ್ರಲ್ಲಿ ನಮ್ಮ ಜನ್ಮ ಹಾಳು ಮಾಡ್ಕೊಳ್ಳದೆ, ಹಾಳು ಹರಟೆಯಲ್ಲಿ ಹಾಳು ಮಾಡದೆ, ಮತ್ತೆಲ್ಲೋ ಮನೆ ಬಿಟ್ಟು ಇನ್ನೆಲ್ಲೋ ಹೋಗಿ ಮೋಜು ಮಸ್ತಿಗಳಲ್ಲಿ ಕಾಲ ಕಳೆಯದೆ ಶಿವ ಎಲ್ಲ ಕಡೆ ಬರ್ತಿದ್ದಾನೆ, ಅವನು ನಮ್ಮನ್ನೆಲ್ಲ ನೋಡ್ತಿದ್ದಾನೆ ಅಂತ ತಿಳ್ಕೋಬೇಕು. ದೇವಸ್ತ್ರೀಭಿ ಪಶ್ಯತಿ ದೇವರಸ್ತೆ, ಅವನು ನೋಡ್ತಿದ್ದಾನೆ ಅನ್ನೋ ಎಚ್ಚರಿಕೆ ನಮಗಿರಬೇಕು. ಅವನು ಯಾವತ್ತೂ ಕೂಡ ನನ್ನವರು ಪರವರು ಅಂತ ಇಂಥ ಎಲ್ಲ ಲೆಕ್ಕಾಚಾರ ಮಾಡುವನಲ್ಲ. ಅವನು ಖಂಡಿತವಾಗಿ ಶಿಕ್ಷಿಸಿ ಬಿಡ್ತಾನೆ. ಯಾರು ತಪ್ಪು ಮಾಡಿರ್ತಾರೋ ಅಂಥವ್ರನ್ನ ಅವನು ದಂಡಿಸ್ತಾನೆ. ಅನೇಕ ಜನ ದೊಡ್ಡ ದೊಡ್ಡ ಜ್ಞಾನಿಗಳು, ನಾರದನಂಥ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಅವನ ಹತ್ರ ಹೋಗ್ತಾರೆ. ತಮ್ಮ ಅಜ್ಞಾನವನ್ನು ಕಳೆದುಕೊಂಡು ಸುಜ್ಞಾನವನ್ನು ಪಡ್ಕೋತಾರೆ ಅವನಿಂದ.
ಅವನಿಗೆ ಸಮಾನದ ಯಾರಿದ್ದಾರೆ? ಇಂದ್ರ ಇದ್ದಾನ, ರುದ್ರ ಇದ್ದಾನ, ಮತ್ತೆ ಸೂರ್ಯ ಇದ್ದಾನೆ, ಯಾರಿದ್ದಾರೆ? ಆದ್ರೆ ಅವನು ಮಾತ್ರ ಪಿಶಾಚಿ ಅಂತ ತಿರುಗಾಡ್ತಿರ್ತಾನೆ. ಅದೊಂದು ಸ್ವಭಾವ ಅಷ್ಟೇ. ಅವನಿಗೆ ಐಶ್ವರ್ಯಕ್ಕೇನು ಕೊರತೆ ಇಲ್ಲ. ಆ ಐಶ್ವರ್ಯ ಯಾವುದು ನನಗೆ ಬೇಡ ಅಂತ ವಿರಕ್ತನಾಗಿ ಇದ್ದುಬಿಟ್ಟಿದ್ದಾನಷ್ಟೇ. ಅವನು ಆ ಥರ ಬದುಕಿದ್ರು ಕೂಡ ಅವನಿಗೆ ಅದರಿಂದ ಏನೂ ಕುಂದಿಲ್ಲ. ಅಷ್ಟು ಅದ್ಭುತವಾದ ವ್ಯಕ್ತಿತ್ವ ಅವನದು. ಕೆಲವರು ಪಾಪಿಗಳು ಆ ಶಿವನ ವಿಷ್ಣುವಿನ ಮಹಿಮೆಯನ್ನು ಅರಿಯದೆ ಹೀಗೆಲ್ಲ ಅಧರ್ಮಗಳನ್ನು ಮಾಡಿಬಿಡ್ತಾರೆ. ಅದರಿಂದ ನಾವು ಇದ್ರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ಅಂತ ಇಷ್ಟೆಲ್ಲ ಆ ಗಂಡ ಕಶ್ಯಪರು ಹೆಂಡತಿಗೆ ಹೇಳಿದ್ರು. ಆದರೆ ಮುಂದೆ ಹುಟ್ಟಬೇಕಾದ ಸಂತಾನದ ದೌರ್ಭಾಗ್ಯ, ಅದ ಕೆಟ್ಟ ಸಂತಾನ ಹುಟ್ಟೋದಿತ್ತು ಮುಂದೆ. ಆದ್ರಿಂದ ಅವಳಿಗೆ ಮನಸ್ಸು ಕರಗಲಿಲ್ಲ. ಆವಾಗ ಅವ್ರಿಗೆ ಗೊತ್ತಾಯ್ತು, ಈ ನಿಷಿದ್ಧ ಕರ್ಮಕ್ಕೆ ಇಷ್ಟ್ಯಾಕೆ ಇವಳು ಅಪೇಕ್ಷೆ ಪಡ್ತಿದ್ದಾಳೆ ಅಂತ ಅವ್ರು ಮನವರಿಕೆ ಮಾಡಿಕೊಂಡ್ರು. ನತ್ವಾ ದಿಷ್ಟಾಯ ರಹಸ್ಯ, ಗೃಹಸ್ಥ ಹೇಗೆ ಬದುಕಬೇಕು ಅನ್ನೋದನ್ನ ಹೇಳ್ತಾರೆ. ದಾಂಪತ್ಯ ನಡೆಸುವಾಗ ನಮ್ಗೆ ಭಗವಂತ ನೆನಪು ಬರ್ತದ? ಬರೋ ಅಷ್ಟು ಸುಲಭ ಅಲ್ಲ. ದೇವ್ರ ಮುಂದೆ ಕೂತಾಗಲೇ ಬರೋಲ್ಲ. ದೇವ್ರ ಮುಂದೆ ಕೂತಾಗಲೇ ಮತ್ತೇನೋ ನೆನಪಿಗೆ ಬರ್ತಿರ್ತದೆ. ಇನ್ನು ದಾಂಪತ್ಯ ನಡೆಸುವಾಗ ದೇವ್ರ ನೆನಪಿಗೆ ಬರ್ಬೇಕು. ಮುನಿ ಏರಿದ ಎತ್ತರ ಎಂಥದ್ದು ಅಂದ್ರೆ ಭಗವಂತನಿಗೆ ನಮಸ್ಕಾರ ಮಾಡಿ ದಾಂಪತ್ಯ ನಡೆಸಿದಂತೆ. ಆಯ್ತು, ಏನಾಗ್ತದೆ ಆಗಲಿ ಅಂತ ಎಲ್ಲ ಮುಗೀತು. ಆಮೇಲೆ ಸ್ನಾನ ಮಾಡಿದ. ಅಥವಾ ಉಪಸ್ಪೃಶ್ಯ ಸಲಿಲಂ ಪ್ರಾಣಾನಾಯಮ್ಯ ವಾಗ್ಯತಃ, ಸ್ನಾನ ಮಾಡಿದ, ಪ್ರಾಣಾಯಾಮ ಮಾಡಿದ. ಮುಂದೆ ಜಪ ಮಾಡ್ತಾ ಕೂತ್ಕೊಂಡ. ಎಲ್ಲ ಮೈಯೊಳಗಿನ ಆವೇಶ ಇಳಿದ ಮೇಲೆ ಅವಳಿಗೆ ಗೊತ್ತಾಯ್ತು ತಪ್ಪು ಮಾಡಿದೆ ಅಂತ ಅನಿಸ್ತು. ಅಪಚಾರ ಮಾಡಿದ್ದೇನೆ, ಶಿವನಿಗೆ ಅಪಚಾರ ಮಾಡಿದ್ದೇನೆ, ನಿನಗೆ ಅಪಚಾರ ಮಾಡಿದ್ದೇನೆ. ಆ ಶಿವ ನನ್ನ ಈ ಸಂತಾನವನ್ನು ಹಾಳು ಮಾಡದೇ ಇರಲಿ. ನಮೋ ರುದ್ರಾಯ ಮಹತೆ ದೇವಾಯೋಗ್ರಾಯ ಮೀಢುಷೆ ಶಿವಾಯ ನೆಸ್ತದಂಡಾಯ ಧೃತದಂಡಾಯ ಮನ್ಯವೇ, ಅವ್ರು ಹೇಳಿದ ಶ್ಲೋಕ ಇದು. ಇವೆಲ್ಲ ಶ್ಲೋಕಗಳು ನನಗೆ ಎಷ್ಟೋ ಶ್ಲೋಕಗಳು ಗೊತ್ತು, ನಿತ್ಯ ಹೇಳ್ತಿರ್ತೇನೆ. ಆದ್ರೆ ಮರ್ತೋಗ್ಬಿಟ್ಟು ಈ ಶ್ಲೋಕ ಯಾರು ಹೇಳಿದ್ದು ನನಗೆ ನೆನಪಿರ್ತಿರ್ಲಿಲ್ಲ. ಈ ಪ್ರವಚನ ಮಾಡ್ತೀನಿ ಅದನ್ನು ಮತ್ತೆ ಇದು ದ್ವಿತೀಯ ಹೇಳಿದ ಶ್ಲೋಕ ಅಂತ ಗೊತ್ತಾಯ್ತು. ರುದ್ರಾಯ ಮಹತೆ, ಉಗ್ರ ಅವನು ಹೌದು, ಆದರೂ ಭಕ್ತರಿಗೆ ನೆಸ್ತ ದಂಡ, ಕೈಯಲ್ಲಿ ದಂಡ ಇದೆ, ಪಾಪಿಗಳಿಗೆ ದಂಡ ಕೊಡ್ತಾನೆ, ಭಕ್ತರಿಗೆ ದಂಡ ಕೆಳಗಿಟ್ಟು ಪ್ರೀತಿಯಿಂದ ಅವನು ಸ್ವೀಕಾರ ಮಾಡ್ತಾನೆ. ಅಂಥ ರುದ್ರನಿಗೆ ನಮಸ್ಕಾರ. ಅವನು ನಮಗೆ ಯಾವತ್ತೂ ಕೂಡ ಭಯಪಡಬೇಡ ಭಯಪಡಬೇಡ ಅಂತ ನಮ್ಗೆ ಆಶೀರ್ವಾದ ಮಾಡ್ತಿರ್ತಾನಂತ. ಅವನು ನನಗೆ ಪ್ರಸನ್ನನಾಗಲಿ. ಮುಂದೆ ಆ ದಿತಿ ಹಾಗೆ ನಡುಗ್ತಾ ಹೆದರ್ಕೊಂಡಿದ್ದಾಗ ಅವ್ರು ಹೇಳಿದ್ರಂತೆ, ಆಯ್ತು, ಒಂದು ಸ್ವಲ್ಪ ಕಾಲ ಮನಸ್ಸನ್ನು ನೀನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ನಿನಗೆ, ನಾನು ಹೇಳಿದೆ ಅದನ್ನು ಕೇಳಲಿಲ್ಲ, ದೇವತೆಗಳಿಗೆ ಅಪಚಾರ ಮಾಡಿದೆ, ಆದ್ರಿಂದ ಇಬ್ರು ಮಹಾ ನೀಚರಾದ ವ್ಯಕ್ತಿಗಳು ನಿನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಾರೆ. ಅವರೇ ಹಿರಣ್ಯಕಶಿಪು ಹಿರಣ್ಯಾಕ್ಷ, ಇಬ್ರು ನೀಚರು. ದೇವತೆಗಳಿಗೆ, ಇಂದ್ರಾದಿ ದೇವತೆಗಳಿಗೆ, ಸಜ್ಜನರಿಗೆ ಎಲ್ರಿಗೂ ತೊಂದರೆ ಕೊಡ್ತಾ ಹೋಗ್ತಾರೆ. ಬಡಪಾಯಿಗಳನ್ನು ಕೊಡ್ತಾರೆ, ಸ್ತ್ರೀಯರನ್ನು ಪೀಡಿಸ್ತಾರೆ. ಕೊನೆಗೆ ಭಗವಂತ ವಿಷ್ಣು ಅವತಾರ ಮಾಡಿ ಅವರಿಬ್ಬರನ್ನು ಅವನು ನಿಯಂತ್ರಿಸ್ತಾನೆ. ಆದ್ರೆ ಅವಳು ಒಪ್ಕೊಂಡ್ಲು, ಭಗವಂತನೇ ನನ್ನ ಮಕ್ಕಳನ್ನು ಕೊಲ್ತಾನೆ ಅಂತ ಆದ್ರೆ ಹಾಗಾದ್ರೆ ಆಗಲಿ, ಅವನಿಂದ ಏನಾದರೂ ಆಗುವುದು ಅವನಿಂದ ಆಗಲಿ. ಆದರೆ ಜ್ಞಾನಿಗಳಾದ ವ್ಯಕ್ತಿಗಳಿಗೆ ಇವರು ದ್ರೋಹ ಮಾಡಿ ಅವ್ರ ಶಾಪದಕ್ಕೆ ಇವ್ರು ಗುಲಿ ಆಗೋದು ಬೇಡ, ಹಾಗೊಂದು ಪ್ರಾರ್ಥನೆ ಮಾಡಿದ್ಲು. ಆಯ್ತು, ನೀನು ಮಾಡಿದ ತಪ್ಪಿಗೆ ನೀನೇ ಪಶ್ಚಾತ್ತಾಪ ಪಟ್ಟಿದ್ದಿ, ಶೋಕ ಪಟ್ಟಿದ್ದಿ, ಭಗವಂತನ ಬಗ್ಗೆ ಗೌರವನೂ ತೋರಿಸಿದ್ದೆ, ರುದ್ರನ ಬಗ್ಗೆ ಗೌರವ ತೋರಿಸಿದ್ದಿ, ಭಕ್ತಿ ತೋರಿಸಿದ್ದೆ, ನನಗೂ ಭಕ್ತಿ ತೋರಿಸಿದ್ದೆ. ಆದ್ರೆ ಅದ್ರ ಪರಿಣಾಮ ಏನಾಗ್ತದಂದ್ರೆ, ನಿನ್ನ ಇಬ್ರು ಮಕ್ಕಳಿದ್ದಾರಲ್ಲ, ಹಿರಣ್ಯಕಶಿಪು ಹಿರಣ್ಯಾಕ್ಷ, ಇವರು ಸಜ್ಜನರಾಗೋದಿಲ್ಲ. ಆದ್ರೆ ನಿನ್ನ ಪುತ್ರನ ಪುತ್ರ ಒಬ್ಬ ಮಹಾಭಕ್ತನಾಗಿ ಹುಟ್ಟುತ್ತಾನೆ, ಅವನೇ ಪ್ರಹ್ಲಾದ. ಇದು ಅದ್ರ ಹಿನ್ನೆಲೆ ಏನು ಅಂತ ಅನ್ನೋದು ಇದನ್ನ ನೋಡ್ಬೇಕು ನಾವು. ನಮಗೆ ಸರಿಯಾದ ಮನೋಭಾವ ಇದ್ರೆ ಸತ್ಸಂತಾನ ಆಗ್ತದೆ. ಆ ಪ್ರಹ್ಲಾದ ಹೇಗೆ ಬದುಕ್ತಾನೋ ಅವನನ್ನ ಅನುಸರಿಸಿ ಪ್ರಹ್ಲಾದ ಹೀಗೆ ಬದುಕಿದ ನಾವು ಹಾಗೆ ಬದುಕಬೇಕು ಅಂತ ಜನ ಬದುಕ್ತಾರಂತೆ, ಅವನ ಕಡೆ ನೋಡ್ತಾರಂತೆ. ಸವೈ ಮಹಾಭಾಗವತ, ದೊಡ್ಡ ಭಾಗವತವನು, ಮಹಾ ಜ್ಞಾನಿ, ಎಲ್ಲ ವಿಷಯದ ಆಸಕ್ತಿಯನ್ನೆಲ್ಲ ತೊರೆದವನು ಅಂತ ಇಷ್ಟೆಲ್ಲ ಪ್ರಹ್ಲಾದನ ಬಗ್ಗೆ ಅವರು ಗುಣವರ್ಣನೆ ಮಾಡಿದರು ಮೈತ್ರೇಯರು ವಿದುರನಿಗೆ.
ಭಗವಂತನನ್ನು ಸಾಕ್ಷಾತ್ ಕಾಣ್ತಾನೆ ನಿನ್ನ ಮಗ ಅಂತ ಹೇಳಿದ್ರು. ಆಯ್ತು. ದಿತಿಗೆ ಭಾರಿ ಸಂತೋಷ ಆಯ್ತು. ಏನಾರಾಗ್ಲಿ ಮೊಮ್ಮಕ್ಕಳಾದ್ರೂ ನನ್ನ ಮೊಮ್ಮಗಾದ್ರೂ ಚೆನ್ನಾಗಿರ್ತಾನಲ್ಲ ಅಂತ ಅವಳಿಗೆ ಸಮಾಧಾನ ಅನಿಸಿತು, ಬಹಳ ಸಂತೋಷ ಅನಿಸಿತು. ಅಲ್ಲಿಗೆ ಭಾಗವತ ಪುರಾಣದಲ್ಲಿ ಈ 3ನೇ ಸ್ಕಂದದಲ್ಲಿ 15ನೇ ಅಧ್ಯಾಯ ಸಮಾಪ್ತವಾಗಿದೆ. ಹಾಗೆ ಇವತ್ತಿನ ಈ ಭಾಗವು ಕೂಡ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಹೃಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.